ಹಾಯ್, ಎಲ್ಲರಿಗೂ ಈ ಶರಣು ಮಾಡುವ ಶರಣಾರ್ಥಿಗಳು ಆ್ಯಂಡ್ ವೆಲ್ಕಮ್ ಟು ನಿಮ್ಮ ಶರಣು ಯೂಟ್ಯೂಬ್ ಚಾನಲ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಸ್ಪರ್ಧಾ ವಿಜೇತದ ಪಾರ್ಟ್ 1 ಆಲ್ರೆಡಿ ನಾವು ನೋಡಿದ್ದೀವಿ. ಓಕೆ, ಸೊ ಇವತ್ತು ಪಾರ್ಟ್ 2 ನೋಡೋಣ. ಓಕೆ, ಫಸ್ಟ್ ಏನದ ಅಂತಂದ್ರೆ ಪೌರತ್ವ ಕಾಯ್ದೆಯ ಆ ಸೆಕ್ಷನ್ 6(a) ಸಿಂಧು ಸುಪ್ರೀಂ ತೀರ್ಪು. ಈ ಸೆಕ್ಷನ್ 6(a) ಏನದಪ್ಪ ಅಂತಂದ್ರೆ ಅಸ್ಸಾಂಗೆ ಯಾರು ವಲಸೆ ಬಂದಿರ್ತಾರಲ್ಲ ಅವರಿಗೆ ಸಿಟಿಜನ್ಶಿಪ್ ನೀಡೋದ್ರ ಬಗ್ಗೆ ಅದ. ಅಸ್ಸಾಂಲಿಂತ ಯಾರು ವಲಸೆ ಬಂದಿರ್ತಾರಲ್ಲ ಅವರಿಗೆ ಪೌರತ್ವ ನೀಡಬೇಕು ಬೇಡ ಅಂದ್ರೆ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎದ್ರೊಳಗೆ ಕೊಟ್ರಪ್ಪ ಅಂತಂದ್ರೆ 6(a) ಸೆಕ್ಷನ್ನ ಕೊಟ್ಟಿದ್ದಾರೆ. ಈ 6(a) ಸೆಕ್ಷನ್ ಎದಕ್ಕೆ ನ್ಯೂಸ್ದಾಗ ಅದಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ DY ಚಂದ್ರಚೂಡ್ ನೇತೃತ್ವದ 5 ಸದಸ್ಯರು ಇದ್ದ ಸಂವಿಧಾನ ಪೀಠವು 4-1 ತೀರ್ಪು ನೀಡಿದ್ದು ಸೆಕ್ಷನ್ 6(a) ದ ಸಂವಿಧಾನದ ಸಿಂಧುತ್ವ ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಗಳನ್ನು ವಜಾಗೊಳಿಸಲಾಗಿದೆ. ಅಂತಂದ್ರೆ 6(a) ಸಾಂವಿಧಾನಿಕ ಸಿಂಧುತ್ವ ಪ್ರಶ್ನಿಸಿ ಒಂದಿಷ್ಟು ಜನ ಅರ್ಜಿ ಹಾಕಿದ್ರು. ಅದ್ರ ರಿಲೇಟೆಡ್ ಡಿಸಿಷನ್ ಈಗ ಕೊಟ್ಟಿದ್ದಾರೆ. ಅಂತಂದ್ರೆ ಪೈಲ ಏನು ಡಿಸಿಷನ್ 6(a) ಸೆಕ್ಷನ್ನಾಗ ಅದಲ್ಲ, ಸೊ ಅದು ಕರೆಕ್ಟ್ ಅದ ಅಂತ ಎತ್ತಿ ಹಿಡ್ದದು. ಈಗ ನಾವು ಫಸ್ಟ್ ನೋಡಬೇಕಾಗಿದ್ದು 6(a) ಅಂತಂದರೆ ಏನು ಅಂತ. 6(a) ಸೆಕ್ಷನ್ ಅಂತಂದ್ರೆ ಅಸ್ಸಾಂನಾಗ ಯಾರು ಇಮಿಗ್ರೆಂಟ್ಸ್ ಬಂದಿರ್ತಾರಲ್ಲ ಹೊರಗ್ಲಿಂತ, ಸೊ ಅವ್ರಿಗೆ ಪೌರತ್ವ ಕೊಡೋದ್ರ ಬಗ್ಗೆ ಅದ. ಸೊ 6(a)ದಾಗ ಏನು ಹೇಳ್ತದೆ ಅಂತಂದ್ರೆ ಈ ಸೆಕ್ಷನ್ನಾಗ January 1966 ಟು 25th March 1971 ಈ ನಡಬರ್ಕ್ ಯಾರು ಬಂದಾರಲ್ಲ ಅಸ್ಸಾಮಿಗೆ, ಸೊ ಅವ್ರಿಗೆ ನಾವು ಸಿಟಿಜನ್ಶಿಪ್ ಕೊಡ್ತೇವೆ ಅಂತ ಹೇಳ್ತಾರೆ. ಇಂಡಿಯಾ ಈ ನಡಬರ್ಕ್ ಯಾರು ಬಂದಿರ್ತಾರಲ್ಲ ಅವ್ರಿಗೆ ಸಿಟಿಜನ್ಶಿಪ್ ಸಿಗ್ಬೇಕಂತ ಹೇಳ್ತದೆ. ಇಲ್ಲದ ನೋಡ್ರಿ. 1966 ಜನವರಿ 1ರಿಂದ 1971 ಮಾರ್ಚ್ 20 ನಡುವೆ ಅಸ್ಸಾಂ ಪ್ರವೇಶಿಸಿದ್ದ ವಲಸೆಗಾರರಿಗೆ ಪೌರತ್ವ ನೋಂದಣಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿತ್ತು. ಸೊ 1966 ಜನವರಿ 1ರಿಂದ 1971 ಮಾರ್ಚ್ 25 ಬಂದವರನ್ನು ಗುರುತಿಸಿ ಪೌರತ್ವ ನೀಡುವುದು, ಅನಂತರ ಬಂದವರನ್ನು ಗಡೀಪಾರು ಮಾಡುವುದು ಇದರ ಉದ್ದೇಶವಾಗಿತ್ತು. ಸೊ ಇದೆ ಅಷ್ಟೇ, ಏನಿಲ್ಲ. ಫುಲ್ ಇದು ಎಲ್ಲ ಅದ್ರ ಬಗ್ಗೆನೇ ಅದ. ಸೊ ಇಲ್ಲಿ ತನಕ ಸಿಟಿಜನ್ಶಿಪ್ ಎಷ್ಟು ಟೈಮ್ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಎಷ್ಟು ಟೈಮ್ ಆಗ್ಯದಪ್ಪ ಅಂತಂದ್ರೆ ಟೋಟಲ್ 6 ಟೈಮ್ ಆಗ್ಯದ. ಯಾವಾಗ 86ನಾಗ, 92, 2003, 5, 15 ಮತ್ತು 19. ನೆಕ್ಸ್ಟ್, ಜಗತ್ತಿನ ಪ್ರಥಮ ನದಿ ಡಾಲ್ಫಿನ್ ಸಂಖ್ಯೆಗಳ ಗಣತಿ ಅಂದ್ರೆ ಫಸ್ಟ್ ಎವರ್ ವರ್ಲ್ಡ್ ವೈಡ್ ರಿವರೈನ್ ಡಾಲ್ಫಿನ್ ಪಾಪ್ಯುಲೇಷನ್ ಎಸ್ಟಿಮೇಷನ್. ಭಾರತ ದೇಶವು ಇದೇ ಮೊದಲ ಬಾರಿಗೆ ಗಂಗಾ, ಬ್ರಹ್ಮಪುತ್ರ ಮತ್ತು ಸಿಂಧೂ ನದಿ, ಯಾವ ನದಿ? ಗಂಗಾ ಮತ್ತು ಬ್ರಹ್ಮಪುತ್ರ ಮತ್ತು ಸಿಂಧೂ ನದಿ ಪರಿಸರದಲ್ಲಿರುವ ಡಾಲ್ಫಿನ್ ಗಣತಿ ನಡೆಸಿದೆ. ಪ್ರಾಜೆಕ್ಟ್ ಡಾಲ್ಫಿನ್ ಅಡಿಯಲ್ಲಿ ಕೈಗೊಳ್ಳಲಾಗಿರುವ ಈ ಗಣತಿಯ ಫಲಿತಾಂಶದ ವರದಿಯು ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ. ಸೊ ಏನು ಮಾಡ್ಲತ್ತಾರ? ಡಾಲ್ಫಿನ್ ಸೆನ್ಸಸ್ ಮಾಡ್ಲತ್ತಾರ. ಯಾರು ಇಂಡಿಯಾದವ್ರು ಮಾಡ್ಲತ್ತಾರ. ಯಾವ್ಯಾವ ನದಿನಾಗ ಮಾಡ್ಲತ್ತಾರ ನಿಮಗೆ? ಗಂಗಾ, ಬ್ರಹ್ಮಪುತ್ರ ಮತ್ತು ಇಂಡಸ್ ಅಂದರೆ ಸಿಂಧೂ ನದಿ, ಈ ನದಿದಾಗ ಮಾಡ್ಲತ್ತಾರೆ. ಈ ಟೈಪ್ ಏನು ಜನಗಣತಿ ಮಾಡ್ಲತ್ತಾರಲ್ಲ, ನದಿ ಡಾಲ್ಫಿನ್ ಗಣತಿ ನಡೆಸುತ್ತಿರುವುದು ಜಗತ್ತಿನಾಗೆ ಫಸ್ಟ್ ಟೈಮ್. ವರ್ಲ್ಡ್ನಾಗೆ ರಿವರೈನ್ನಾಗ ಡಾಲ್ಫಿನ್ ಸೆನ್ಸಸ್ ಮಾಡಿರೋದು ಇದೇ ಫಸ್ಟ್ ಟೈಮ್. ಅದು ಇಂಡಿಯಾದವ್ರು ಮಾಡ್ಲತ್ತಾರ. ಓಕೆ, ಇಂಡಿಯಾ ಪ್ರಾಜೆಕ್ಟ್ ಡಾಲ್ಫಿನ್ ಸ್ಟಾರ್ಟ್ ಮಾಡಿತ್ತು. ಯಾವಾಗ ಮಾಡಿತ್ತಪ್ಪ ಅಂತಂದ್ರೆ 2020 ಸ್ಟಾರ್ಟ್ ಮಾಡಿತ್ತು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು. ಡಾಲ್ಫಿನ್ಗಳು ಶುದ್ಧ ಹರಿಯುವ ನೀರಿನಲ್ಲಿ ಮಾತ್ರ ಬದುಕುವುದರಿಂದ ನದಿಗಳಲ್ಲಿ ಡಾಲ್ಫಿನ್ಗಳಿದ್ದರೆ ಆ ನದಿ ಆರೋಗ್ಯಕರವಾದ ನದಿ ವ್ಯವಸ್ಥೆಯನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಡಾಲ್ಫಿನ್ಗಳು ಯಾವಾಗಲೂ ಯಾವ ಪ್ಯೂರ್ ವಾಟರ್ ಇರ್ತದಲ್ಲ ಅಲ್ಲೇ ಇರ್ತದೆ.
ಸೊ ಅದರ್ಲಿಂತ ಡಾಲ್ಫಿನ್ಗಳು ಹೆಚ್ಚಿಗವಪ್ಪ ಅಂತಂದ್ರೆ ನದಿ ಪ್ಯೂರ್ ಸ್ಟೇಟ್ನಾಗ ಅದ ಅಂತ ನಾವು ಗುರುತಿಸ್ಬೋದು. ಸೊ ಗಂಗಾ ನದಿಯ ಡಾಲ್ಫಿನ್ ನಾವು ಏನಂತೇವೆ ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಆಫ್ ಇಂಡಿಯಾ ಅಂತ ಗುರುತಿಸಿದೆವು. ಮತ್ತು ಇದಕ್ಕೆ ಇನ್ನೊಂದು ಪಾಪ್ಯುಲರಾಗಿ ಏನಂತ ಕರೀತಾರೆ ಹೆಸರು ಅಂತಂದ್ರೆ ಸೂಸು ಅಂತಾರೆ. ನೆಕ್ಸ್ಟ್ ಡಾಲ್ಫಿನ್ದು ಭಾರತದಾಗ ಇರೋದು ಏಕೈಕ ಅಭಯಾರಣ್ಯ ಅಂತಂದ್ರೆ ಡಾಲ್ಫಿನ್ ಅಭಯಾರಣ್ಯ ಒಂದೇ ಒಂದದ. ಅದು ಎಲ್ಲದ ಅಂತಂದ್ರೆ ಬಿಹಾರ್ನಾಗ ಅದ. ಹಾಗೆ ನ್ಯಾಷನಲ್ ಡಾಲ್ಫಿನ್ ರಿಸರ್ಚ್ ಸೆಂಟರ್, ರಾಷ್ಟ್ರೀಯ ಡಾಲ್ಫಿನ್ ಸಂಶೋಧನಾ ಕೇಂದ್ರ, ಇದು ಎಲ್ಲದ ಅಂತಂದ್ರೆ ಇದೂ ಬಿಹಾರ್ನಾಗ ಅದ. ಸೊ ಡಾಲ್ಫಿನ್ ಅಭಯಾರಣ್ಯನೂ ಬಿಹಾರ್ನಾಗದ, ನ್ಯಾಷನಲ್ ಡಾಲ್ಫಿನ್ ಸಂಶೋಧನಾ ಕೇಂದ್ರ ರಿಸರ್ಚ್ ಸೆಂಟರ್ ಕೂಡ ಬಿಹಾರ್ನಾಗ ಪಟ್ನಾನಾಗ ಅದ. ಸೊ ನೆಕ್ಸ್ಟ್ ನೋಡ್ರಿ, ನಬಾರ್ಡ್ನ 2ನೇ ಅಖಿಲ ಭಾರತ ಗ್ರಾಮೀಣ ಆರ್ಥಿಕ ಒಳಗೊಳ್ಳುವಿಕೆ ಸಮೀಕ್ಷೆ ವರದಿ. ನಬಾರ್ಡ್ ಸೆಕೆಂಡ್ ಆಲ್ ಇಂಡಿಯಾ ರೂರಲ್ ಫೈನಾನ್ಸ್ ಇನ್ಕ್ಲೂಷನ್ ಸರ್ವೆ. ಇದು ಇಂಪಾರ್ಟೆಂಟ್ ಆಗ್ತದೆ ಸರ್ವೆ. ನಬಾರ್ಡ್ದವ್ರು ಸರ್ವೆ ಮಾಡಿದ್ದಾರೆ ಸೆಕೆಂಡ್ ಟೈಮ್. ಎದ್ರ ರಿಲೇಟೆಡ್ ಅಂತಂದರೆ ಆಲ್ ಇಂಡಿಯಾ ರೂರಲ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಸರ್ವೆ. ನಿಮಗೆ ನಬಾರ್ಡ್ ಬಗ್ಗೆ ಗೊತ್ತಾಗಬೇಕು. ನಬಾರ್ಡ್ ಅಂತಂದ್ರೆ ಏನು? ಫುಲ್ ಫಾರ್ಮ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಏನು? ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಸೊ ಇವ್ರೇನು ಸರ್ವೆ ಮಾಡಿದಾರಲ್ಲ 21-22 ಸರ್ವೆ ಮಾಡಿರೋದು 24 ಅಕ್ಟೋಬರ್ನಾಗ ವರದಿ ಕೊಟ್ಟಿದ್ದಾರೆ. ಈ ವರದಿಯು ಕೃಷಿ ವಲಯ ಮತ್ತು ಗ್ರಾಮೀಣ ಬದುಕಿನಲ್ಲಿ ಆಗಿರುವ ಬದಲಾವಣೆ ಕಡೆಗೆ ಗಮನವನ್ನು ಸೆಳೆಯುವಂತೆ ಮಾಡಿದೆ. ಈ ವರದಿಯನ್ವಯ ಗ್ರಾಮೀಣ ಭಾರತದಲ್ಲಿ ಕೃಷಿ ಜಮೀನಿನ ವಿಸ್ತೀರ್ಣ ಕಡಿಮೆ ಆಗಿದ್ದರೆ, ಗ್ರಾಮೀಣ ಭಾಗದಾಗ ಕೃಷಿ ಜಮೀನೇನಾಗ್ಯದ ಕಡಿಮೆ ಆಗ್ಯದ, ಬಟ್ ರೈತರ ಆದಾಯ ಹೆಚ್ಚಿಗದ. ಅಂತಂದ್ರೆ ಕೃಷಿ ಪೈಲ ಇಷ್ಟಿತ್ತು ಅಂತಿಕೋ, ಈಗ ಇಷ್ಟೇ ಆಗ್ಯದ. ಸೊ ಇಷ್ಟು ಹೊಲ ಐತಪ್ಪ ಅಂತಂದ್ರೆ ಈಗ ಇಷ್ಟೇ ಆಗ್ಯದ, ಬಟ್ ಅವಾಗ ಒಂದು ಸ್ವಲ್ಪ ಗಳಿಸ್ತಿರಪ್ಪ ಅಂತಂದ್ರೆ ಈಗ ಹೆಚ್ಚಿಗೆ ಗಳಿಸ್ಲತ್ತಾರೆ. ಓಕೆ, ನೆಕ್ಸ್ಟ್ ವೆಚ್ಚವೂ ಕೂಡ ಹೆಚ್ಚಾಗಿದೆ, ಸಾಲ ಮಾಡುತ್ತಿರುವ ಸಂಖ್ಯೆ ಹೆಚ್ಚಾಗಿದೆ. ಏನಾಗ್ಯದ ಇದ್ರ ಪ್ರಕಾರ ಏನು ಹೇಳ್ಯಾರಪ್ಪ ಅಂತಂದ್ರೆ ಕೃಷಿ ಜಮೀನು ಪೈಲ ಇಷ್ಟಿರೋದು ಈಗ ಇಷ್ಟೇ ಆಗಿದೆ. ಪೈಲ ರೊಕ್ಕ ಕಮ್ಮಿ ಗಳಿಸ್ತಿರು, ಈಗ ರೊಕ್ಕ ಹೆಚ್ಚಿಗೆ ಗಳಿಸ್ಲತ್ತಾರೆ. ಎಕ್ಸ್ಪೆಂಡಿಚರ್ ಕೂಡ ಪೈಲ ಕಡಿಮೆ ಮಾಡ್ತೀರಿ, ಎಕ್ಸ್ಪೆಂಡಿಚರ್ ಕೂಡ ಹೆಚ್ಚಿಗೆ ಆಗ್ಯದ ಈಗ. ಓಕೆ, ಮತ್ತು ಸಾಲ ಅಂತಂದ್ರೆ ಡೆಪ್ಟ್, ಸಾಲ ಮಾಡೋದು ಕೂಡ ಪೈಲ ಸ್ವಲ್ಪ ಮಾಡ್ತಿರು, ಈಗ ಹೆಚ್ಚಿಗೆ ಮಾಡ್ಲತ್ತಾರೆ ಸಾಲ ಕೂಡ. ಓಕೆ, ನೆಕ್ಸ್ಟ್ ಇದು ಫಸ್ಟ್ ಟೈಮ್ ಯಾವಾಗ ಮಾಡಿರು? 2016-17 ಫಸ್ಟ್ ಟೈಮ್ ಮಾಡಿರು. ನೆಕ್ಸ್ಟ್ ಮಾಡೋದು 21-22 ಮಾಡಿದ್ದಾರೆ. ಇದು 5 ವರ್ಷದಾಗ ಅಂತಂದ್ರೆ 16-17 ಆಗಿತ್ತಲ್ಲ ಲಾಸ್ಟ್ ಟೈಮ್, ಅಲ್ಲಿಂತ 21-22 ತನ 5 ವರ್ಷದ ತನ ಏನೇನು ಚೇಂಜಸ್ ಆಗ್ಯದ ವಿತ್ ರೆಫರೆನ್ಸು ಅದು ಇಟ್ಕೊಂಡು ಹೇಳ್ತಾರೆ ಅವರು. ಇದು ಒಂದು ಓದಬೇಕು. ನ್ಯಾಫಿಸ್ 2016-17ಕ್ಕಿಂತ, ನ್ಯಾಫಿಸ್ ಅಂತಂದ್ರೇನು? ನ್ಯಾಷನಲ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಸರ್ವೆ. ನ್ಯಾಫಿಸ್ ಅಂದ್ರೇನು? ನ್ಯಾಷನಲ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಸರ್ವೆ ಇಲ್ಲದ ನೋಡ್ರಿ. 16-17ಕ್ಕಿಂತ ನ್ಯಾಫಿಸ್ 2021-22 ರಲ್ಲಿ ದೇಶದ ಹೆಚ್ಚು ಜಿಲ್ಲೆ ಮತ್ತು ಕುಟುಂಬಗಳನ್ನು ಸಮೀಕ್ಷೆ ಮಾಡಲಾಗಿದ್ದು 28 ರಾಜ್ಯ, 2 ಕೇಂದ್ರಾಡಳಿತ ಪ್ರದೇಶಗಳಾದ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಒಳಗೊಂಡಂತೆ ದೇಶದ 710 ಜಿಲ್ಲೆ, 10,000 ಹಳ್ಳಿಗಳು ಹಾಗೂ 1,00,000 ಕುಟುಂಬಗಳು 439,492 ಜನರನ್ನು ಸಮೀಕ್ಷೆಗೆ ಒಳಪಡಿಸಲಾಗಿತ್ತು. ಕೋವಿಡ್ ನಂತರ ಸಮೀಕ್ಷೆ ಆದುದರಿಂದ ಸಹಜವಾಗಿಯೇ ಸಾಂಕ್ರಾಮಿಕದ ಪರಿಣಾಮಗಳು ಈ ಸಮೀಕ್ಷೆಯಲ್ಲಿ ವ್ಯಕ್ತವಾಗಿವೆ. ಸೊ ಸಮೀಕ್ಷೆ ಮಾಡಲಾದ ಕುಟುಂಬಗಳ ಪೈಕಿ 56.7% ಕುಟುಂಬಗಳಿವೆ. ಸೊ ಟೋಟಲ್ ಸರ್ವೆ ಮಾಡಿದ್ದಾರೆ ಇವರು. ಏನಿಲ್ಲ, ಸರ್ವೆ ಎದೆದ್ರ ಬಗ್ಗೆ ಮಾಡಿದ್ದಾರೆ ಅಂತ ಹೇಳ್ಯಾರ. ಅದರೊಳಗೆ ನಾವು ಹೊಲದ ಕೆಲಸ ಯಾರು ಕೃಷಿ ರಿಲೇಟೆಡ್ ಯಾರು ಕೆಲಸ ಮಾಡ್ತಾರಪ್ಪ ಅಂತಂದ್ರೆ 56.7%ದವ್ರು ಇವ್ರು ಸರ್ವೆ ಮಾಡಿದ್ರದಾಗ ಅಷ್ಟು ಮಂದಿ ಕೃಷಿಗೆ ರಿಲೇಟೆಡ್ ಕೆಲಸ ಮಾಡಿದವ್ರು ಇದ್ದರು. ಸೊ 43.3 ಕೃಷಿಯೇತರ ಚಟುವಟಿಕೆದಾಗ ಪಾಲ್ಗೊಂಡವ್ರು ಇದ್ದರು. ಇದ್ರೊಳಗೆ ನಿಮ್ಗೆ ಮೇನ್ ಏನು ಇಂಪಾರ್ಟೆಂಟ್ ಗೊತ್ತು? ಇದಿಷ್ಟೇ ನೆನ್ಪಿಡ್ಬೇಕು ನೀವು. ನಬಾರ್ಡ ಯಾವುದು ಸರ್ವೆ ರಿಲೀಸ್ ಮಾಡ್ಯದ, ಮೊದಲು ಯಾವಾಗ ರಿಲೀಸ್ ಮಾಡಿತ್ತು? 2016-17 ಸೆಕೆಂಡ್ 2021-22 ರಿಲೀಸ್ ಮಾಡ್ಯದ. ಇದ್ರೊಳಗೆ ಏನು ನಾವು ಸರ್ವೆ ಮಾಡ್ತೀವಪ್ಪ ಅಂತಂದ್ರೆ ಅದೊಂದು ಗೊತ್ತಿರಬೇಕು.
ಓಕೆನಾ. ನೆಕ್ಸ್ಟ್ ಈ ಸರ್ವೇನಾಗ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅವ ಅವನು ಗೊತ್ತಾಗಬೇಕು ಅಂತಂದ್ರೆ ನೋಡ್ರಿ, ರೈತರ ಕುಟುಂಬಗಳದ್ದು ಭೂಮಿ ವಿಸ್ತೀರ್ಣ 2016-17 ಆ್ಯಾವ್ರೇಜ್ 2016 ಮತ್ತು 17 ಆ್ಯಾವ್ರೇಜ್ ಆಗಿ ಒಬ್ಬ ರೈತನ ಹತ್ರ 2.67 ಎಕರ್ ಇತ್ತು ಅಂತ ಹೇಳ್ತದೆ. ಅದೇ 2021-22 ಆ್ಯಾವ್ರೇಜ್ ಎಷ್ಟಾಗಿ ಇಳ್ತದ 1.83 ಎಕರಿಗೆ ಇಳ್ತದೆ. ಸೊ ಇದು ಎದ್ರೊಳಗಪ್ಪ ಅಂತಂದ್ರೆ ಇಂಡಿಯಾನಾಗ. ಸೊ ಹಾಗೆ ಸೇಮ್ ಕರ್ನಾಟಕನಾಗ 2016-17 ಆ್ಯಾವ್ರೇಜ್ ಇತ್ತು 2.47 ಎಕರ್ಸ್ ಇತ್ತು. ಸೊ ಅದು ಬಂದು 2021-22 1.83 ಎಕರ್ಸ್ ಆಗಿದೆ. ಇದು ನೆನ್ಪಿಡ್ಬೇಕು ನೀವು. ಏನು ನೋಡ್ರಿ, ಇಂಡಿಯಾ ಮತ್ತು ಕರ್ನಾಟಕದಾಗ ಆಮ್ಯಾಗ ಪ್ರತಿಯೊಬ್ಬ ರೈತರ ಬಳಿ ಇದ್ದಿದ್ದು ಎಕರ್ ಸೇಮ್ ಅದ 1.83. ಬಟ್ ಇಂಡಿಯಾನಾಗ 2.467 ಇತ್ತು ಮೊದಲು. ಬಟ್ ಕರ್ನಾಟಕದಾಗ ಮೊದಲು ಎಷ್ಟಿತ್ತು? 2.47 ಎಕರ್ಸ್ ಇತ್ತು. ಓಕೆನಾ. ಸೊ ನಬಾರ್ಡ್ ಎಲ್ಲಿ ಯಾವಾಗ ಸ್ಥಾಪನೆ ಆಗ್ಯದಪ್ಪ ಅಂತಂದ್ರೆ 1982 ಸ್ಥಾಪನೆ ಆಗ್ಯದ. ಇದ್ರ ಹೆಡ್ ಕ್ವಾರ್ಟರ್ಸ್ ಯಾವುದು? ಮುಂಬೈನಾಗ ಆಗ್ಯದ. ಇದು ಯಾರ ರಿಪೋರ್ಟ್ ಮ್ಯಾಗ ಸ್ಥಾಪನೆ ಆಗಿತ್ತಪ್ಪ ಅಂತಂದ್ರೆ ಶಿವರಾಮನ್ ಕಮಿಟಿ. ಸೊ ಒಂದು ನಬಾರ್ಡ್ ಬಗ್ಗೆ ಕೇಳ್ಬೇಕಂತಂದ್ರೆ ಅವ್ರು ನಿಮಗೆ ನಬಾರ್ಡ್ ಫುಲ್ ಫಾರ್ಮ್ ಕೇಳ್ಬೋದು. ಒಂದು ಫುಲ್ ಫಾರ್ಮ್ ಕೇಳ್ತಾರೆ, ಒಂದು ಯಾರ ರಿಪೋರ್ಟ್ಲಿಂತ ಎಸ್ಟಾಬ್ಲಿಷ್ ಆಗ್ಯದ ಕೇಳ್ತಾರೆ, ಒಂದು ಯಾವಾಗ ಸ್ಥಾಪನೆ ಆಗ್ಯದ ಕೇಳ್ತಾರೆ, ಒಂದು ಕೇಂದ್ರ ಕಚೇರಿ ಕೇಳ್ತಾರೆ. ಅದಕ್ಕೆ ಬಿಟ್ಟು ಹೊರಗೇನು ಕೇಳಲ್ಲ. ಓಕೆನಾ. ನೆಕ್ಸ್ಟ್ ಇದೆಲ್ಲ ಪಾಯಿಂಟ್ಸ್ ಅವ, ಅಂಥ ಪರಿ ಏನು ಇಂಪಾರ್ಟೆಂಟ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ಇಷ್ಟೆಲ್ಲ ನೆನ್ಪಿಟ್ಕೊಂಡ್ರೆ ನೀವು ಅವು ಹಿಂದಿನ ಮರಿತೀರಿ ಮತ್ತು ಮುಂದಿನ ಕರೆಂಟ್ ಅಫೇರ್ಸ್ ಮರಿತೀರಿ. ಸೊ ಹಾಗೆ ಆದಾಯ ಮತ್ತು ತಿಂಗಳ ಖರ್ಚು ಕೂಡ ಏರಿಕೆ ಆಗಿದೆ. ಇಲ್ಲಿ ನೋಡ್ರಿ, 2016-17 ಇನ್ಕಮ್ 8,059 ರೂಪಾಯಿ ಇತ್ತು. ಅದೇ 2021-22 ಅದು 12,000 ರೂಪಾಯಿ 12,698 ರೂಪಾಯಿಗೆ ಏರಿಕೆ ಆಗ್ಯದ. ಏನು ರೈತಂದು ಇನ್ಕಮ್ ಇತ್ತಲ್ಲ, ಸೊ ಅದು 2016-17 8,059 ರೂಪಾಯಿ ಇದ್ದಿದ್ದು ಈ 2021-22 12,698 ರೂಪಾಯಿ ಆಗಿದೆ. ಓಕೆನಾ. ಸೊ ಈ ಮೂಲಕ 57.5 ಅಂದ್ರೆ 58% ನಿಯರ್ಲಿ ಏರಿಕೆ ಆಗಿದೆ. ಪೈಲ 8,000 ಇತ್ತು, ಈಗ 12,500 ತನಕ ಹಂಗೆ ಬಂದಂದು ನೆನ್ಪಿಟ್ಕೋರಿ. ಟೋಟಲ್ 58% ಏರಿಕೆ ಆಗಿದೆ. ಓಕೆ. ಸೊ ನೆಕ್ಸ್ಟ್ ಕರ್ನಾಟಕದಾಗೂ ನೋಡ್ರಿ, 2016-17 8,300 ರೂಪಾಯಿ 8,400 ರೂಪಾಯಿ ಇದ್ದಿದ್ದು 2021-22 13,500 ರೂಪಾಯಿ ಆಗ್ಯದ. ಇದು ಇಂಡಿಯಾದಂದು, ಇದು ಕರ್ನಾಟಕದಂದು. ಮತ್ತು ಸಾಲಗಾರರು ಭೀ ಹೆಚ್ಚಿಗೆ ಆಲತ್ತಾರ. 2016-17 ಫಾರ್ ಎವ್ರಿ 100 ಕುಟುಂಬದಾಗ 47 ಮಂದಿ ಸಾಲಗಾರರಿದ್ದರು. ಓಕೆನಾ. ಅದೇ 2021-22 ಎವ್ರಿ 100 ಮೆಂಬರ್ಸ್ನಾಗ 52.2 ಜನ ಏನಾಗ್ಯಾರ? ಸಾಲಗಾರರಾಗ್ಯಾರ. ಅಂದ್ರೆ ಸಾಲಗಾರರು ಕೂಡ ಏರಿಕೆ ಆಗಿದೆ. ಫಸ್ಟಿಗೆ ಏನು ಡಿಸ್ಕಸ್ ಮಾಡಿದ್ದೇವಲ್ಲ ನಾವು ಪಾಯಿಂಟ್ಸ್, ಸಾಲ ವಿತ್ ರೆಸ್ಪೆಕ್ಟು ಇಲ್ಲದ ನೋಡ್ರಿ. ವಿತ್ ರೆಸ್ಪೆಕ್ಟು ಅವ್ರದ್ದು ವಿಸ್ತೀರ್ಣ ಮಾತಾಡಿದೆವು, ರೈತರ ಆದಾಯ ಮಾತಾಡಿದೆವು, ವೆಚ್ಚ ಮಾತಾಡಿದೆವು, ಸಾಲನೂ ಮಾತಾಡಿದೆವು. ಸೊ ಇವು 4 ನಿಮಗೆ ಗೊತ್ತಿರಬೇಕು, ಯಾವ್ದ್ಯಾವ್ದು ಏರಿಕೆ ಆಗಿದೆ, ಯಾವ್ದ್ಯಾವ್ದು ಇಳಿಕೆ ಆಗಿದೆ ಅಂತ. ನಿಮ್ಗೆ ನೆನಪಿರ್ತಂತಂದ್ರೆ ಈ ಡಾಟಾ ನೆನಪಿಟ್ಕೋರಿ. ಸೊ ಮೇಜರ್ಲಿ ಯಾವ್ದ್ಯಾವ್ದು ಡಾಟಾ, ಯಾವ್ದ್ಯಾವ್ದು ಏರಿಕೆ ಆಗಿದೆ, ಯಾವ್ದ್ಯಾವ್ದು ಇಳಿಕೆ ಆಗಿದೆ ಅದುವರೆ 100% ನೆನಪಿರಬೇಕು. ಸೊ ಇವರು ಕೆಲವು ಮಾನದಂಡಗಳು ಇಟ್ಕೊಂಡು ಈ ವರದಿ ರೆಡಿ ಮಾಡಿದ್ದಾರೆ. ಸೊ ಅವು ಏನೇನು ಅಂತಂದ್ರೆ, ನಬಾರ್ಡ್ ಕೆಲ ಮಾನದಂಡಗಳನ್ನು ಇಟ್ಟುಕೊಂಡು ಈ ವರದಿಯನ್ನು ಸಿದ್ಧಪಡಿಸಿದೆ. ಅದರಲ್ಲಿ ಮುಖ್ಯವಾಗಿ ಕೃಷಿ ಮೂಲಗಳಿಂದ ಮಾಸಿಕ 6,500ಕ್ಕಿಂತ ಹೆಚ್ಚು ಆದಾಯ ಇದೆ ಎನ್ನುವರು. ಅಂತಂದ್ರೆ ಕೃಷಿ ಮೂಲಗಳಿಂದ ಫಾರ್ಮಿಂಗ್ ಮಾಡಿ ಯಾರು
ತಿಂಗಳಿಗೆ 6,500ಗಿಂತ ಹೆಚ್ಚಿಗೆ ಗಳಿಸ್ತಾರಲ್ಲ ಅವ್ರದ್ದು ಕುಟುಂಬದ ಕನಿಷ್ಠ ಒಬ್ಬರಾದರೂ ಕೃಷಿ ಚಟುವಟಿಕೆಯಲ್ಲಿ ತೊಡಗಿರುವವರನ್ನು ಕೃಷಿ ಅವಲಂಬಿತರು ಎಂದು ಪರಿಗಣಿಸಲಾಗಿದೆ. ಸೊ ಈಗ ನಾವು ಕೃಷಿ ಮತ್ತು ಕೃಷಿಯೇತರ ಅಂತಂದೇವಲ್ಲ, ಅದರೊಳಗೆ ಕೃಷಿದಾಗ ಯಾರು ಬರ್ತಾರಪ್ಪ ಅಂತಂದ್ರೆ ಯಾವ ಕಟೆಗರಿಯವರು ಬರ್ತಾರಂದ್ರೆ ಇವರು. ಅಂದ್ರೆ ಮಂತ್ಲಿ 6,500 ರುಪೀಸ್ ಯಾರಿಗೆ ಅದಕ್ಕಿಂತ ಹೆಚ್ಚಿಗೆ ಆದಾಯದ ಅವರು, ಮತ್ತು ಕುಟುಂಬದ ಒಬ್ಬರೇ ಮಿನಿಮಮ್ ಮೆಂಬರ್ ಕೃಷಿ ಚಟುವಟಿಕೆಯಲ್ಲಿ ತೊಡಗಿರಬೇಕು, ಮತ್ತು ಅವ್ರಿಗೆ ಏನಂತಾರೆ ಕೃಷಿ ಅವಲಂಬಿತರು ಅಂತ ಕನ್ಸಿಡರ್ ಮಾಡಿದ್ದಾರೆ. ನೆಕ್ಸ್ಟ್ ಬರ್ರಿ ಲಿವಿಂಗ್ ಪ್ಲ್ಯಾನೆಟ್ ರಿಪೋರ್ಟ್. ಲಿವಿಂಗ್ ಪ್ಲ್ಯಾನೆಟ್ ರಿಪೋರ್ಟ್ ಅಂತಂದರೆ ಇದು ಯಾರು ರಿಲೀಸ್ ಮಾಡಿದ್ದಾರೆ ಅದನ್ನು ಫಸ್ಟ್ ಗೊತ್ತಿರಬೇಕು. WWF ವರ್ಲ್ಡ್ ವೈಡ್ ಲೈಫ್ ಫಂಡ್, ಇದು ಜನರಲಾಗಿ ವರ್ಲ್ಡ್ ವೈಡ್ ಫಂಡ್ ಅಂತಾರೆ. ಸೊ ವರ್ಲ್ಡ್ ವೈಡ್ ಲೈಫ್ ಫಂಡ್ ಅಂತ. ಸೊ ಇವ್ರೇನು ಮಾಡ್ಯಾರ, ಲಿವಿಂಗ್ ಪ್ಲ್ಯಾನೆಟ್ ರಿಪೋರ್ಟ್ 2024 ರಿಲೀಸ್ ಮಾಡಿದ್ದಾರೆ. ಸೊ ಈ ರಿಪೋರ್ಟ್ ಪ್ರತಿ 2 ವರ್ಷಕ್ಕೊಮ್ಮೆ ರಿಲೀಸ್ ಆಗ್ತದೆ. ಏನು WWF ರಿಪೋರ್ಟ್ ಏನದ ಲಿವಿಂಗ್ ಪ್ಲ್ಯಾನೆಟ್ ರಿಪೋರ್ಟ್ ಪ್ರತಿ 2 ವರ್ಷಕ್ಕೆ ರಿಪೋರ್ಟ್ ರಿಲೀಸ್ ಆಗ್ತದೆ. ಸೊ ಇದು ಏನು ಮಾಡ್ತದಪ್ಪ ಅಂತಂದ್ರೆ ನೋಡಿರಿ, ವರ್ಲ್ಡ್ ವೈಡ್ ಫಂಡ್ ಅನ್ನೋದು ಏನು ಅಂತಂದರೆ ಇದು ಪರಿಸರ ಮತ್ತು ಪ್ರಾಣಿ ಸಂರಕ್ಷಣೆಗೆ ಸಂಬಂಧಿಸಿದ ಸ್ವತಂತ್ರ ಸಂಸ್ಥೆಯಾಗಿದ್ದು, ಜಗತ್ತಿನಲ್ಲಿ ಮಾಲಿನ್ಯವನ್ನು ತಡೆಗಟ್ಟಿ ಜೀವ ವೈವಿಧ್ಯತೆಯನ್ನು ಕಾಪಾಡಿ ಪ್ರಕೃತಿಯ ಜೊತೆಗೆ ಮನುಷ್ಯ ಸಹಬಾಳ್ವೆ ನಡೆಸುವಂಥ ವಾತಾವರಣದ ಸೃಷ್ಟಿಗೆ ಪ್ರಯತ್ನಿಸ್ತದೆ. ಸೊ ಇದು ಕೆಲಸ. ಸೊ ಇದು ಏನು ರಿಪೋರ್ಟ್ನ ಏನೇನು ಹೈಲೈಟ್ಸ್ ಅವ ಅಂತಂದರೆ, ಸೊ 1970ಲಿಂತ 2020 ತನಕ ಅಂದ್ರೆ 50 ವರ್ಷ ಗ್ಯಾಪ್ನಾಗ 70 to 20ದಾಗ ವನ್ಯಜೀವಿಗಳ ಸರಾಸರಿ ಸಂಖ್ಯೆ 73% ಕಡಿಮೆ ಆಗಿದೆ ಅಂತಂದ್ರೆ ವೈಲ್ಡ್ ಲೈಫ್ನ ಏನು 73% ಕಡಿಮೆ ಆಗಿದೆ ಅಂತ ನಮ್ಮ ಭೂಮಿದಾಗ. ಈ 73%ನಾಗ ಮತ್ತು ಅದ್ರೊಳಗೆ ಭೂಮಿ ಮ್ಯಾಗೂ ಇರ್ತಾವೆ ವೈಲ್ಡ್ ಲೈಫ್, ಇನ್ನೊಂದು ನೀರಿನಾಗೂ ಇರ್ತಾವೆ. ಸೊ ಭೂಮಿ ಮ್ಯಾಗ ಇದ್ದಿರೋದು 56% ಕಡಿಮೆ ಆಗಿದೆ. ಓಕೆನಾ, ಇಲ್ಲದ ನೋಡ್ರಿ. ಜಲಚರಗಳು 85, ಓಕೆ, 69% ಭೂಚರಗಳು, ಮತ್ತು ಸಮುದ್ರ ಜಲಚರಗಳು ಎಷ್ಟು 56%. ಟೋಟಲ್ 73% ಗೊತ್ತಾಯ್ತು ನಿಮಗೆ. ಅದ್ರೊಳಗೆ ಜಲಚರಗಳದು 85%, ಸಮುದ್ರ ಜಲಚರಗಳದು 56%, ಭೂಚರಗಳದು 69%. ಓಕೆ, ನೆಕ್ಸ್ಟ್ ಇದು ಜಾಗತಿಕ ತಾಪಮಾನ ಏರಿಕೆ ನಾವು ಒಂದು ಪ್ಯಾರಿಸ್ ಟ್ರೀಟಿ ಆಗ್ಯದ. ಪ್ಯಾರಿಸ್ ಒಪ್ಪಂದದ ಪ್ರಕಾರ ಏನಪ್ಪ ಅಂತಂದ್ರೆ 2001 1.5 ಡಿಗ್ರಿ ಸೆಲ್ಸಿಯಸ್ ಮ್ಯಾಕ್ಸಿಮ್ ಮಿತಗೊಳಿಸ್ಬೇಕು, ಅದಕ್ಕಿಂತ ಹೆಚ್ಚಿಗೆ ನಾವು ಸರ್ಪಾಸ್ ಆಗಬಾರ್ದು ಅಂತ ಒಂದು ಅಗ್ರಿಮೆಂಟ್ ಅದ. ಅಂತಂದ್ರೆ ಹಸಿರು ಮನೆ ಗ್ರೀನ್ ಹೌಸ್ ಗ್ಯಾಸಸ್ ಏನವಲ್ಲ ಕಡಿಮೆ ಮಾಡ್ಬೇಕು ನಾವು ಅದ್ರ ರಿಲೀಸ್. ಸೊ ಅದ್ರ ರಿಲೇಟೆಡ್ ಅದೇ. ನೆಕ್ಸ್ಟ್ ಕ್ರೀಡೆ ರಿಲೇಟೆಡ್. ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಮಾಜಿ ಸ್ಪಿನ್ನರ್ ನೀತು ಡೇವಿಡ್. ಯಾರು? ನೀತು ಡೇವಿಡ್. ಸೊ ಇದು ಯಾರು ಕೊಡ್ತಾರೆ ಹಾಲ್ ಆಫ್ ಫೇಮ್ ಅಪ್ಪ ಅಂತಂದ್ರೆ ICCದವ್ರು ಕೊಡ್ತಾರೆ. ಓಕೆ, ಸೊ ಇವರಿಗೆ ಈ ಟೈಮ್ ಯಾರ್ಯಾರಿಗೆ ಕೊಟ್ಟಾರಪ್ಪ ಅಂತಂದ್ರೆ ICCದವರು ನೀತು ಡೇವಿಡಿಗೆ ಕೊಟ್ಟಾರ. ಇವರು ವುಮನ್ ಅರ, ಇಂಡಿಯನ್ ವುಮನ್. ಇವ್ರು ಏನಿದ್ರು ಸ್ಪಿನ್ನರ್ ಇದ್ದರು, ಸ್ಪಿನ್ ಆಗ್ತಿರು ಬಾಲ್. ಸೊ ಸ್ಪಿನ್ನರ್ ಇದ್ದರು. ಮತ್ತು ಹಾಗೆ ABD ವಿಲಿಯರ್ಸಿಗೆ ಕೊಟ್ಟಿದ್ದಾರೆ, ಮತ್ತು ಅಲೆಸ್ಟರ್ ಕುಕ್. ABD ವಿಲಿಯರ್ಸ್ ಸೌತ್ ಆಫ್ರಿಕಾ ಗೊತ್ತು, ಅಲೆಸ್ಟರ್ ಕುಕ್ ಇಂಗ್ಲೆಂಡ್. ಸೊ ಹಾಲ್ ಆಫ್ ಫೇಮ್ ಈಗ ಇಲ್ಲಿ ತನಕ 10 ಜನ ಇಂಡಿಯನ್ಸ್ ಸೆಲೆಕ್ಟ್ ಆಗಿದ್ದಾರೆ. ಇವರೆಲ್ಲ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅಂಥ ಪರಿ ನೀವು ಅಷ್ಟು ಮಂದಿ ಬಗ್ಗೆ ಏನು ಕೇಳಲ್ಲ. ಸೊ ಇದಿಷ್ಟೇ ಇಂಪಾರ್ಟೆಂಟ್ ಈಗ ರೀಸೆಂಟ್ ಆಗಿರೋರು. ಸೊ ಇದು ಹಾಲ್ ಆಫ್ ಫೇಮ್ ಯಾರು ನೀಡ್ತಾರಪ್ಪ ಅಂತಂದ್ರೆ ICC ಕೊಡ್ತಾರೆ. ಸೊ ICC ಹೆಡ್ ಕ್ವಾರ್ಟರ್ ಎಲ್ಲದಪ್ಪ ಅಂತಂದ್ರೆ ದುಬೈ ಅದ. ಸೊ ಈಗಿನ ಹೊಸ ಅಧ್ಯಕ್ಷ ಯಾರು ಡಿಸೆಂಬರ್ನಾಗ ಯಾರು ಆಗೋರ ಅಂತಂದ್ರೆ ಜೈ ಶಾ, ಅಮಿತ್ ಶಾ ಮಗ ಜೈ ಶಾ ಆಗೋರ. ಸೊ ಇದಕ್ಕೆ ಇನ್ನೊಂದು ಪ್ರಶಸ್ತಿ ಆಕೆ ಒಂದು ನಿಯಮ ಅದ. ಏನಪ್ಪ ಅಂತಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚ್ ಆಡಿ ರಿಟೈರ್ಡ್ ಆಗಿ 5 ವರ್ಷರೇ
5 ವರ್ಷ ಆಗಿರ್ಬೇಕು ರಿಟೈರ್ಡ್ ಆಗಿ ಮಿನಿಮಮ್. ಸೊ ಅದು ಆದ ಬಳಕೆ ಇದು ಹಾಲ್ ಆಫ್ ಫೇಮ್ ನೀಡ್ತಾರೆ. ಸೊ ಈಗ ಹಾಗೆ ಇನ್ನೊಂದು ನ್ಯೂಸ್ ಆಗಿತ್ತು, ಇನ್ನೊಂದು ಕರೆಂಟ್ ಅಫೇರ್ಸ್ ಏನಂತಂದ್ರೆ ಭಾರತ ಟೆನ್ನಿಸ್ ದಿಗ್ಗಜರಾದ ಲಿಯಾಂಡರ್ ಪೇಸ್ ಮತ್ತು ವಿಜಯ್ ಅಮೃತರಾಜ್, ಯಾರು ಲಿಯಾಂಡರ್ ಪೇಸ್ ಮತ್ತು ವಿಜಯ್ ಅಮೃತರಾಜ್ ಅವರಿಗೆ ಟೆನ್ನಿಸ್ ಹಾಲ್ ಆಫ್ ಫೇಮ್ ಕೊಟ್ಟಿದ್ದರು. ಯಾವಾಗ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಜುಲೈ 2024. ಇದು ಏಷ್ಯಾದಾಗೆ ಫಸ್ಟ್ ಟೆನ್ನಿಸ್ ಆಟಗಾರರು ಇವರು ಪಡೆದಿರೋದು ಟೆನ್ನಿಸ್ ಹಾಲ್ ಆಫ್ ಫೇಮ್. ಸೊ ನೆನಪಿಡಲೇಬೇಕು ಲಿಯಾಂಡರ್ ಪೇಸ್ ಮತ್ತು ವಿಜಯ್ ಅಮೃತರಾಜ್. ನೆಕ್ಸ್ಟ್, ವರ್ಲ್ಡ್ ಸ್ಪೇಸ್ ಅವಾರ್ಡ್ ಫಾರ್ ಚಂದ್ರಯಾನ್ 3 ಇಸ್ರೋ ಅಂತಂದ್ರೆ ಇಸ್ರೋದವ್ರು ಏನು ಚಂದ್ರಯಾನ 3 ಮಿಷನ್ ಕಂಪ್ಲೀಟ್ ಮಾಡಿದಿರಲ್ಲ, ಸೊ ಅದು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಯಾರು ಕೊಟ್ಟಿದ್ದಾರಪ್ಪ ಅಂತಂದ್ರೆ ವರ್ಲ್ಡ್ ಸ್ಪೇಸ್ ಅವಾರ್ಡ್ ಕೊಟ್ಟಿದ್ದಾರೆ. ಯಾವ ಅವಾರ್ಡ್ ಸಿಕ್ಕಿದೆ? ವರ್ಲ್ಡ್ ಸ್ಪೇಸ್ ಅವಾರ್ಡ್ ಸಿಕ್ಕಿದೆ. ನೆಕ್ಸ್ಟ್, 5ನೇ ರಾಷ್ಟ್ರೀಯ ಜಲಶಕ್ತಿ ಪ್ರಶಸ್ತಿ. ಸೊ ಒಡಿಶಾ ರಾಜ್ಯ ಮೊದಲನೇ ಸ್ಥಾನ. ಸೊ 5ನೇ ರಾಷ್ಟ್ರೀಯ ಜಲಶಕ್ತಿ ಪ್ರಶಸ್ತಿ 2023 ಪ್ರಕಟಿಸ್ಯಾರ. ಸೊ ಫಸ್ಟ್ ಯಾವ್ದು ಬಂದಪ್ಪ ಅಂತಂದ್ರೆ ಇದ್ರಾಗ ಒಡಿಸ್ಸಾ, ಸೆಕೆಂಡ್ ಯಾವ್ದು UP. ಓಕೆ, ಇಷ್ಟು ನೆನಪಿಡ್ರಿ. ಥರ್ಡ್ ಗುಜರಾತ್ ಮತ್ತು ಪುದುಚೇರಿ ಬಂದಿದೆ. ಈ ಪ್ರಶಸ್ತಿ ಯಾರು ಕೊಟ್ಟರಪ್ಪ ಅಂತಂದ್ರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೊಟ್ಟಿದ್ದಾರೆ. ಸೊ ನವದೆಹಲಿಯ ವಿಜ್ಞಾನ ಭವನದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿದರು. ಸೊ ಹಂಗೆ ಕರ್ನಾಟಕದ 2 ಸಂಸ್ಥೆಗಳಿಗೆ ಜಲಶಕ್ತಿ ಪುರಸ್ಕಾರ ಸಿಕ್ಕಿದೆ. ಯಾವುದು ಎರಡಪ್ಪ ಅಂತಂದರೆ, ಸೊ ಒಂದು ಜಲಶಕ್ತಿ ಪುರಸ್ಕಾರದ ಅತ್ಯುತ್ತಮ ನಾಗರಿಕ ಸಮಾಜ ಎಂಬ ವಿಭಾಗ, ಈ ಕ್ಯಾಟಗರಿನಾಗ ಅತ್ಯುತ್ತಮ ನಾಗರಿಕ ಸಮಾಜ ಕ್ಯಾಟಗರಿನಾಗ ಬೆಂಗಳೂರು ಆರ್ಟ್ ಆಫ್ ಲಿವಿಂಗ್ನ ವ್ಯಕ್ತಿ ವಿಕಾಸ್ ಕೇಂದ್ರವು ವಿಶೇಷ ಉಲ್ಲೇಖ ಪುರಸ್ಕಾರ ಪಡೆದಿದೆ. ಯಾವುದು? ಬೆಂಗಳೂರು ಆರ್ಟ್ ಆಫ್ ಲಿವಿಂಗ್ ಪ್ರಶಸ್ತಿ ವ್ಯಕ್ತಿ ವಿಕಸನ ಕೇಂದ್ರ ಪ್ರಶಸ್ತಿ ಪಡೆದ ಯಾವುದಪ್ಪ ಅಂತಂದ್ರೆ ಅತ್ಯುತ್ತಮ ನಾಗರಿಕ ಸಮಾಜ. ಸೊ ಹಾಗೆ ನೀರು ಬಳಕೆದಾರರ ಸಂಘ ಯೂನಿಯನ್ ಇರ್ತಲ್ಲ, ನೀರು ಬಳಕೆದಾರರು ಯೂಸ್ ಮಾಡೋರು, ಅವ್ರ ಸಂಘದ ಯೂನಿಯನ್ದಾಗ ಶಿವಮೊಗ್ಗದ ಕಾಗೇಕೋಡಮೊಗ್ಗೆ ಸಹಕಾರ ಸೊಸೈಟಿ 2ನೇ ಸ್ಥಾನ ಪಡೆದಿದೆ. ಓಕೆ, ಎಷ್ಟು? 2ನೇ ಸ್ಥಾನ ಪಡೆದಿದೆ. ಓಕೆ, ನೆಕ್ಸ್ಟ್ ಸರಸ್ವತಿ ಸಮ್ಮಾನ್ ಬಗ್ಗೆ ಸ್ವಲ್ಪ ನೋಡೋಣ. ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದು ಯಾರು ಕೊಡ್ತಾರಪ್ಪ ಅಂತಂದ್ರೆ ಕೆ ಬಿರ್ಲಾ ಫೌಂಡೇಶನ್ದವ್ರು ಕೊಡ್ತಾರೆ. ಸೊ ನಮ್ಮ SL ಭೈರಪ್ಪ ಕರ್ನಾಟಕದವ್ರು ಯಾರ್ಯಾರು ತೊಗೊಂಡಾರಪ್ಪ ಅಂತಂದ್ರೆ SL ಭೈರಪ್ಪ ಅವ್ರು ತೊಗೊಂಡಾರ. ಯಾವುದು? ಭೈರಪ್ಪನವರ ಮುದ್ರಾಕೃತಿ. ಯಾವುದು? ಮುದ್ರಾಕೃತಿ ಈಗ ಸರಸ್ವತಿ ಸಮ್ಮಾನ್ ತೊಗೊಂಡಿದ್ದಾರೆ. ಹಾಗೆ ವೀರಪ್ಪ ಮೊಯ್ಲಿಯವರು ಶ್ರೀರಾಮಾಯಣ ಮಹಾನ್ವೇಷಣಂ ಎಂಬ ಕೃತಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ತಗೊಂಡಿದ್ದಾರೆ. ನೆಕ್ಸ್ಟ್, ನಮ್ಮ RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಏನು ಮಾಡ್ಯಾರಪ್ಪ ಅಂತಂದ್ರೆ A+ ಗ್ರೇಡ್ ಅವಾರ್ಡ್ ತೊಗೊಂಡಿದ್ದಾರೆ. ಅಮೇರಿಕಾ ಯಾರು ಕೊಡ್ತಾರೆ ಇದು ಅಂತಂದ್ರೆ ಅಮೇರಿಕಾ ಗ್ಲೋಬಲ್ ಫೈನಾನ್ಸ್ ನಿಯತಕಾಲಿಕ ಪ್ರಕಟಿಸಿರುವ ಅಂತಂದ್ರೆ ಇವ್ರು ಕೊಡ್ತಾರೆ ಜನರಲಿ. ಸೊ ಜಾಗತಿಕ ಮಟ್ಟದ ಅತ್ಯುತ್ತಮ ಕೇಂದ್ರ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕಿನ ಪಟ್ಟಿಯಲ್ಲಿ ಭಾರತದ RBIನ ಗವರ್ನರ್ ಶಕ್ತಿಕಾಂತ್ರವರು ಅಗ್ರಸ್ಥಾನ ಪಡೆದಿದ್ದಾರೆ. ಇವರು A+ ಕ್ಯಾಟಗರಿದಾಗ ಬಂದಿದ್ದಾರೆ. ಸೊ A+ ಕ್ಯಾಟಗರಿದಾಗ ಟೋಟಲ್ 3 ಜನ ಬಂದಿದ್ದಾರೆ. ಶಕ್ತಿಕಾಂತ್ ದಾಸ್ ಅವರು ಪ್ರಥಮ ಸ್ಥಾನ ಪಡೆದಿದ್ದಾರೆ. ಟೋಟಲ್ ಇಬ್ಬರು A+ದಾಗ ಬಂದಿದ್ದಾರೆ. ಸೊ ಶಕ್ತಿಕಾಂತ್ ದಾಸ್ ಅವರು ಪ್ರಥಮ ಸ್ಥಾನ ಪಡೆದಿದ್ದಾರೆ ಇದ್ರಾಗ. ಹಾಗೆ 3 ಜನನೇ ಇದ್ದಾರೆ. ಸೊ ಶಕ್ತಿಕಾಂತ್ ದಾಸ್ ಅವರು ಫಸ್ಟ್ A+ ಕ್ಯಾಟಗರಿದಾಗೆ ಫಸ್ಟ್ ಬಂದಾರ. ಸೊ ಹಂಗೆ ಡೆನ್ಮಾರ್ಕ್ನ ಕ್ರಿಶ್ಚಿಯನ್ ಕೆಟೆಲ್ ಥಾಮಸ್ ಮತ್ತು ಸ್ವಿಟ್ಜರ್ಲ್ಯಾಂಡ್ನ ಥಾಮಸ್ ಬೋಡಾನ್ ಕೂಡ A+ ವಿಭಾಗದಲ್ಲಿ ಸ್ಥಾನ ಪಡೆದಿದ್ದಾರೆ. ಓಕೆ, ಇದೇನಿಲ್ಲ, ನಿಮಗೆ ಇಷ್ಟೇ ಗೊತ್ತಿರಬೇಕು. A+ ಗ್ರೇಡ್ನ ಕ್ಯಾಟಗರಿನಾಗ ಬಂದಾರ ಶಕ್ತಿಕಾಂತ್ ದಾಸ್ ಅವರು ಫಸ್ಟ್ ಬಂದಾರ ಅಂತ. ಸೊ ಇದು ಯಾರು ಕೊಟ್ಟರೆ ಅಮೇರಿಕಾ ಗ್ಲೋಬಲ್ ಫೈನಾನ್ಸ್ ನಿಯತಕಾಲಿಕ ಅವ್ರು ಕೊಟ್ಟಿದ್ದಾರೆ. ನೆಕ್ಸ್ಟ್, SBIದವ್ರು ನಮ್ಮ ಶಕ್ತಿಕಾಂತ್ ದಾಸ್ ಅವ್ರು ಪ್ರಶಸ್ತಿ ಗೆದ್ದರೆ SBIದವ್ರು ಭೀ ಸುಮ್ಮ ಕುಂತಿಲ್ಲ, ಅವ್ರು ಭೀ ಪ್ರಶಸ್ತಿ ಗೆದ್ದುಬಿಟ್ರೆ. ಯಾವುದಂತಂದರೆ ಬೆಸ್ಟ್ ಬ್ಯಾಂಕ್ ಇನ್ ಇಂಡಿಯಾ 2024. ಬೆಸ್ಟ್ ಬ್ಯಾಂಕ್ ಇನ್ ಇಂಡಿಯಾ 2024 ಇದು ಯಾರು? ಅಮೇರಿಕಾ ಗ್ಲೋಬಲ್ ಫೈನಾನ್ಸ್ ಅವ್ರು ಕೊಟ್ಟರಲ್ಲ, ಇದನ್ನು ಅವರೇ ಕೊಟ್ಟರು. ಅಮೇರಿಕಾ ಗ್ಲೋಬಲ್ ಫೈನಾನ್ಸ್ ಅವರೇ ಕೊಟ್ಟಿದ್ದಾರೆ. ಸೊ SBI ಪೈಲ ಏನಂತೀರಿ? ಇಂಪೀರಿಯಲ್ ಬ್ಯಾಂಕ್ ಅಂತ ಕರೀತಿದ್ರು. ನೆಕ್ಸ್ಟ್, ಗಂಜಿಫಾ ಕಲೆಯ
ರಘುಪತಿ ಭಟ್ರವರಿಗೆ ಕಾಳಿದಾಸ ಸಮ್ಮಾನ. ಈ ನಿಮಗೆ ಏನು ಗೊತ್ತಿರಬೇಕು, ಕಾಳಿದಾಸ ಸಮ್ಮಾನ ಪ್ರಶಸ್ತಿ ಯಾರು ಕೊಡ್ತಾರ? ಇದು MP ದವರು ಕೊಡ್ತಾರೆ. MP ಮೀನ್ಸ್ ಮಧ್ಯಪ್ರದೇಶದವರು ಕೊಡ್ತಾರೆ ಅವಾರ್ಡ್. ಸೊ 2023ನೇ ಸಾಲಿನ ರಾಷ್ಟ್ರೀಯ ಕಾಳಿದಾಸ ಸಮ್ಮಾನ್ ಪ್ರಶಸ್ತಿ ಯಾರು ತಗೊಂಡಿದ್ದಾರಪ್ಪ ಅಂತಂದ್ರೆ ರಘುಪತಿ ಭಟ್. ಇವ್ರು ಎದ್ರೊಳಗೆ ಫೇಮಸ್ ಅಪ್ಪ ಅಂತಂದ್ರೆ ಗಂಜೀಪ ಕಲೆದ ಫೇಮಸ್. ಯಾವುದು? ಗಂಜೀಪ ಕಲೆ. ಸೊ ಇದು ಒಳಗೆ ಪ್ರಶಸ್ತಿ ಏನಿರ್ತದಪ್ಪ ಅಂತಂದ್ರೆ 5 ಲಕ್ಷ ರೂಪಾಯಿ ಇರ್ತದೆ ಮತ್ತು ಒಂದು ಫಲಕ ಕೊಡ್ತಾರೆ. ಸೊ ಇವರು ಎದಕ್ಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂತಂದ್ರೆ ಒಂದು ಕಾಳಿದಾಸ ಸಮ್ಮಾನ ಪ್ರಶಸ್ತಿ ಪಡೆದಾರ. ಸೊ ರಘುಪತಿ ಭಟ್ ಅವರು ಮೇನ್ಲಿ ದಕ್ಷಿಣ ಕನ್ನಡದ ಜಿಲ್ಲೆಯವರು. ಸೊ ಅದಕ್ಕೆ ನಮ್ಮ ಕರ್ನಾಟಕ ಎಕ್ಸಾಮ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನಿಸಿರ್ತಾರೆ ಇವರು ಮತ್ತು ಭಾರತೀಯ ಶಾಸ್ತ್ರೀಯ ಚಿತ್ರಕಲೆ ರಚನೆಯಲ್ಲಿ ತೊಡಗಿದ್ದರು. ಸೊ ಇವ್ರ ಬಗ್ಗೆ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಏನದ ಅಂತಂದರೆ ಮೈಸೂರಿನ ಜಗತ್ ಪ್ರಸಿದ್ಧ ಅಂಬಾವಿಲಾಸ ಅರಮನೆಯ ದರ್ಬಾರ್ ಸಭಾಂಗಣ ಮತ್ತು ಖಾಸಗಿ ದರ್ಬಾರ್ ಹಾಲ್ ಹಾಗೂ ಕಲ್ಯಾಣ ಮಂಟಪದ ಗೋಡೆಯ ಚಿತ್ರಕಲೆಗಳು ಮತ್ತು ಚಿನ್ನದ ಎಲೆಗಳ ಬಣ್ಣದ ಕೆಲಸದ ಮರು ನಿರ್ಮಾಣದ ಕಾರ್ಯಕ್ಕಾಗಿ ಈ ಪ್ರಶಸ್ತಿ ಪಡೆದಿದ್ದರು. ಸೊ ಗಂಜೀಪ ಕಲೆ ಅಂದರೆ ಏನು ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ, ಇಂಡೈರೆಕ್ಟ್ ಆಗಿ ಏನು ಕೊಟ್ಟಿದ್ದಾರೆ ಇಲ್ಲಿ ಅಂತಂದ್ರೆ ಗೋಡೆಗಳ ಚಿತ್ರಕಲೆ ಮತ್ತು ಗೋಡೆಗಳ ಮೇಲೆ ಏನು ಚಿತ್ರಕಲೆ ಮಾಡ್ತಾರಲ್ಲ ಅದಕ್ಕೆ ಗಂಜೀಪ ಚಿತ್ರಕಲೆ ಅಂತ ಕರೀತಾರೆ. ಅಂದ್ರೆ ಒಂದು ಟೈಪ್ ಆಫ್ ಆರ್ಟ್ ಗೋಡೆಗಳ ಮೇಲೆ, ಅಂದರೆ ಎಲ್ಲ ಗೋಡೆಗಳ ಮಾಡಿದ ಚಿತ್ರಕಲೆಗಳು ಗಂಜೀಪ ಕಲೆನೇ ಆಗಲ್ಲ. ಸೊ ಒಂದು ಟೈಪ್ ಆಫ್ ಆರ್ಟ್. ನೆಕ್ಸ್ಟ್ ರವಿಶಂಕರ್ ಗುರೂಜಿ ಅವ್ರ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಮಂದಿ ಗೊತ್ತಿರ್ತಾರೆ. ಕಿಲ್ಲರ ರವಿಶಂಕರ್ ಗುರೂಜಿ, ವೈಟ್ ಡ್ರೆಸ್ ದಾಡಿ. ಸೊ ಇವ್ರಿಗೆ ಏನು ಕೊಟ್ಟಾರ ಅಂತಂದ್ರೆ ಅವಾರ್ಡ್ ಕೊಟ್ಟಿದ್ದಾರೆ. ಯಾವುದು? ಆಫೀಸರ್ ಆಫ್ ದ ಆರ್ಡರ್ ಆಫ್ ದ ಫೀಸಿ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಇದು ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು, ಇದು ಫಿಜಿ ನಾಗರಿಕ ಸಿವಿಲಿಯನ್ ಪ್ರಶಸ್ತಿನೇ. ಬಟ್ ಹೈಯೆಸ್ಟ್ ಯಾವುದು ಫಿಜಿದು ದೇಶದ್ದು ಅಂತಂದ್ರೆ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಯಾವುದು ಅಂತಂದ್ರೆ ಅದು ದ್ರೌಪದಿ ಮುರ್ಮು ಅವರಿಗೆ ಕೊಟ್ಟಿದ್ದಾರೆ. ಯಾವುದು? ಕಂಪ್ಯಾನಿಯನ್ ಆಫ್ ದ ಆರ್ಡರ್ ಆಫ್ ದ ಫಿಜಿ. ಅದೇ ರವಿಶಂಕರ್ ಗುರೂಜಿ ಅವರಿಗೆ ಸಿಕ್ಕಿರೋದು ಆಫೀಸರ್ ಆಫ್ ದ ಆರ್ಡರ್ ಆಫ್ ದ ಫಿಜಿ. ಓಕೆ. ನೆಕ್ಸ್ಟ್ ಲಾಜಿಸ್ಟಿಕ್ ಐಕಾನ್ ಅವಾರ್ಡ್ ಕೊಟ್ಟಿದ್ದಾರೆ ಯಾರಿಗೆ? ಆನಂದ್ ಸಂಕೇಶ್ವರ್ ಅವರಿಗೆ. ಓಕೆ. ಸಿಂಗಾಪುರ್ನಾಗ ಆಯೋಜಿಸಿದ್ರು. ಇಷ್ಟೇ ನೆನಪಿಟ್ಕೋ, ಲಾಜಿಸ್ಟಿಕ್ ಐಕಾನ್ ಅವಾರ್ಡ್ ಯಾರಿಗೆ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಆನಂದ್ ಸಂಕೇಶ್ವರ್ ಅವರಿಗೆ ಕೊಟ್ಟಿದ್ದಾರೆ. ಇವ್ರು ಯಾರು? VRL ವಿಜಯ ಸಂಕೇಶ್ವರ್ ಅವ್ರ ಮಗ ಇರ್ಬೋದು. ನೆಕ್ಸ್ಟ್ ವನ್ಮಲ ವಿಶ್ವನಾಥನ್ಗೆ ಕನ್ನಡ ಸಾಹಿತ್ಯ ಪ್ರಶಸ್ತಿ ದತ್ತಿ ಪ್ರಶಸ್ತಿ. ಸೊ ಕನ್ನಡ ಸಾಹಿತ್ಯ ಪರಿಷತ್ ಏನು ವನ್ಮಲ ಕನ್ನಡ ಸಾಹಿತ್ಯ ಪರಿಷತ್ ಅವರು ಒಂದು ಟಿ ಗಿರಿಜಾ ದತ್ತಿ ಪ್ರಶಸ್ತಿ ಅಂತ ಕೊಡ್ತಾರೆ. ಸೊ ಅದು ಈ ಟೈಮ್ ಯಾರಿಗೆ ಸಿಕ್ಕಿದೆ ಅಂತಂದರೆ ವನ್ಮಾಲ ವಿಶ್ವನಾಥನ್ ಅವ್ರಿಗೆ ಸಿಕ್ಕಿದೆ. ಏನು? ಕನ್ನಡ ಸಾಹಿತ್ಯ ಪರಿಷತ್ ನೀಡುವ ಟಿ ಗಿರಿಜಾ ದತ್ತಿ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ ಅಂತಂದರೆ ವನ್ಮಾಲ ವಿಶ್ವನಾಥನ್ ಅವರು. ಓಕೆ. ಇದೊಂದು ನೆನಪಿಟ್ಕೋರಿ. ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಏನು ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿಯಾಗಿದೆ. ಸೊ ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಪಡೆದಿದ್ದಾರೆ ಇವರು. ಕುವೆಂಪು ಅವರ ಆತ್ಮಚರಿತ್ರೆ ಏನಂತಂದರೆ ನೆನಪಿನ ದೋಣಿಯಲ್ಲಿ. ನೆಕ್ಸ್ಟ್ ಏನು? 70 ವರ್ಷ ದಾಟಿದ ಹಿರಿಯ ನಾಗರಿಕರಿಗೆ ಉಚಿತ ಚಿಕಿತ್ಸೆಯ ಆಯುಷ್ಮಾನ್ ಭಾರತ್ನ ಹೊಸ ಯೋಜನೆಗೆ ಚಾಲನೆ. ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಶೂರೆನ್ಸ್ ಫಾರ್ ಸೀನಿಯರ್ ಸಿಟಿಜನ್ಸ್ ಅಬೋವ್ 70 ಇಯರ್ಸ್. ಅಂದರೆ 70 ಇಯರ್ಸ್ ಮೇಲ್ಪಟ್ಟವ್ರಿಗೆ ಕೂಡ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ, ಅಂದರೆ ಯಾವ್ದು ಕ್ಯಾಟಗರಿ ಇರಲಿ ಯಾವುದೇ ಇರಲಿ ಎಲ್ಲ 70 ಇಯರ್ಸ್ ಅಬೋವ್ ಯಾರು ಇರ್ತಾರೋ ಅವರಿಗೆಲ್ಲ ಇದು ಅಪ್ಲೈ ಆಗುತ್ತೆ. ಓಕೆ. ಫಸ್ಟ್ ಏನು ನೆನ್ಪಿಡ್ಬೇಕಪ್ಪ ಅಂತಂದ್ರೆ ಇದು 70 ವರ್ಷ ದಾಟಿದವ್ರಿಗೆ ಹಿರಿಯ ನಾಗರಿಕರಿಗೆ ಅದ ಅಂತ. ಸೊ ಸೆಕೆಂಡ್ ಒನ್ ಏನು? ಈ ಯೋಜನೆಯಡಿ 6 ಕೋಟಿ ನಾಗರಿಕರಿಗೆ ಇದು ಪ್ರಯೋಜನವಾಗಲಿದೆ ಅಂತ ಎಸ್ಟಿಮೇಷನ್ ಮಾಡಿದ್ದಾರೆ. ಸೊ ಬಡವ, ಮಧ್ಯಮ, ಶ್ರೀಮಂತ ಎಂದು ಪರಿಗಣಿಸದೆ 70 ವರ್ಷ ಹಾಗೂ ಅದಕ್ಕಿಂತ ಮೇಲ್ಪಟ್ಟ ಎಲ್ಲರಿಗೂ ಈ ಯೋಜನೆ ಪ್ರಯೋಜನವಾಗಲಿದೆ. ಅವರಿಗೆ ಆಯುಷ್ಮಾನ್ ಕಾರ್ಡ್ ನೀಡಲಾಗಿದ್ದು ABPM ಮತ್ತು JAY PMJAY ಜೊತೆ ಸಂಯೋಜಿತ ಆಸ್ಪತ್ರೆಗಳಲ್ಲಿ 5 ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆ ಒದಗಿಸಲಾಗುತ್ತದೆ. ಸೊ ಇದು
ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಯೋಜನೆ ಅನುಷ್ಠಾನ ಯಾವಾಗಲಿಂದ ಸ್ಟಾರ್ಟ್ ಆಗ್ತದೆ ಅಂತಂದ್ರೆ 2024 ಸೆಪ್ಟೆಂಬರ್ 1ರಿಂದ ಸ್ಟಾರ್ಟ್. ಟೋಟಲ್ ಪ್ರೈವೇಟ್ ಹಾಸ್ಪಿಟಲ್ನು 12,696 ಖಾಸಗಿ ಆಸ್ಪತ್ರೆಗಳು ಸೇರಿ ಉಳ್ಕಿವು ಗೌರ್ಮೆಂಟ್ ಹಾಸ್ಪಿಟಲ್ ಇರ್ತಾವೆ. ಸೊ ಟೋಟಲ್ 29,648 ಆಸ್ಪತ್ರೆಗಳಲ್ಲಿ ಇದು ಯೋಜನೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಪ್ರೆಸೆಂಟಾಗಿ ದೆಹಲಿ, ಒಡಿಶಾ ಮತ್ತು ವೆಸ್ಟ್ ಬೆಂಗಾಲ್ನಾಗೆ ಇದು ಯೋಜನೆ ಸ್ಟಾರ್ಟ್ ಆಗ್ತಾ ಇಲ್ಲ. ಯಾವುದು? ದೆಹಲಿ, ಒಡಿಶಾ ಮತ್ತು ವೆಸ್ಟ್ ಬೆಂಗಾಲ್. ಸೊ ಉಳಿದ 26 ರಾಜ್ಯ ಮತ್ತು 7 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದು ಅನುಷ್ಠಾನಗೊಳ್ಳಲಿದೆ. ನೆಕ್ಸ್ಟ್ ನೋಂದಣಿ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಿಸ್ಬೋದು ಅಂತಂದರೆ 70 ವರ್ಷ ವಯಸ್ಸಾದ ಬಗ್ಗೆ ಆಧಾರ್ ಕಾರ್ಡ್ ದಾಖಲೆ ಹೊಂದಿರುವ ಎಲ್ಲರೂ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಇದು ತಂತ್ರಾಂಶ ಆಧಾರಿತ ಯೋಜನೆ ಆಗಿರೋದ್ರಿಂದ ಜನರು PMJAY ಪೋರ್ಟಲ್ ಅಥವಾ ಆಯುಷ್ಮಾನ್ ಆ್ಯಪ್ನಲ್ಲಿ ಹೆಸರು ನೋಂದಣಿ ಮಾಡಿಕೊಂಡಿರಬೇಕು. 70 ವರ್ಷ ಅಬವ್ ಆದವರಿಗೆ ವಯಸ್ಸಾದ ಬಗ್ಗೆ ಆಧಾರ್ ಕಾರ್ಡ್ ಹೊಂದಿರುವ ಎಲ್ಲರಿಗೂ ಈ ಯೋಜನೆಗೆ ಅರ್ಹರಾಗುತ್ತಾರೆ. ಮತ್ತು ಈ ತಂತ್ರಾಂಶ ಆಧಾರಿತ ಯೋಜನೆ ಆಗಿರುವುದರಿಂದ ಜನರು ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಮತ್ತು ಪೋರ್ಟಲ್ ಅಥವಾ ಆಯುಷ್ಮಾನ್ ಆ್ಯಪ್ನಲ್ಲಿ ಈ ಪೋರ್ಟಲ್ ಮೂಲಕ ಅಥವಾ ಈ ಆ್ಯಪ್ನಾಗರೆ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಬಿಟ್ಟಿರ್ಬೋದು. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ. 70 ವರ್ಷ ಮೇಲ್ಪಟ್ಟವರು ಹೊಂದಿರುವ ಪ್ರತಿ ಕುಟುಂಬಕ್ಕೆ ಈಗಿನಂತೆ ವಾರ್ಷಿಕವಾಗಿ 5 ಲಕ್ಷ ರೂಪಾಯಿ ಚಿಕಿತ್ಸೆ ಲಭಿಸಲಿದ್ದು, ಈ ಮೊತ್ತದಲ್ಲಿ 70 ವರ್ಷದವರೆಗೆ ಚಿಕಿತ್ಸೆ ಖರ್ಚು ಕಡಿತವಾಗುವುದಿಲ್ಲ. 70 ವರ್ಷದವರೆಗೆ. ಸೊ ಅರ್ಥಾತ್ 70 ವರ್ಷದ ಹೆಚ್ಚುವರಿಗಾಗಿ 5 ಲಕ್ಷ ರೂಪಾಯಿವರೆಗೆ ಚಿಕಿತ್ಸೆ ಉಚಿತವಾಗಿ ಸಿಗಲಿದೆ. ಓಕೆನಾ? ಅಂದ್ರೆ ಫಾರ್ ಎಕ್ಸಾಂಪಲ್ ಇವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ಒಂದು ಫ್ಯಾಮ್ಲಿ ಅದ ಅಂತ ತಿಳ್ಕೊರಿ, 5 ಜನರು. ಅದರೊಳಗೆ ಒಬ್ಬರು 70 ಇಯರ್ಸ್ ಅಬವರ. ಸೊ ಆಯುಷ್ಮಾನ್ ಕಾರ್ಡ ಇರೋದು ಒಂದು ಫ್ಯಾಮ್ಲಿಗೆ 5 ಲಕ್ಷ ರೂಪಾಯಿ ಅಷ್ಟೇ ಬರುತ್ತೆ. ಬಟ್ ಇದ್ರೊಳಗೆ ಏನು ಈಗ ಸ್ಪೆಷಲ್ ಕಂಡೀಷನಾಗ 70 ವರ್ಷ ಮ್ಯಾಗಿದ್ದವ್ರಿಗೂ 5 ಲಕ್ಷ ಟ್ರೀಟ್ಮೆಂಟ್ ಆದ ಬಳಕೂ ಫ್ಯಾಮ್ಲಿದವ್ರಿಗೂ ಉಳ್ಕಿದ 4 ಮೆಂಬರ್ಸ್ ಇರ್ತಾರಲ್ಲ ಅವ್ರಿಗೂ 5 ಲ್ಯಾಕ್ಸ್ ಅಪ್ಲೈ ಇರ್ತದಂತ ಇದು ಹೇಳ್ತದೆ. ಓಕೆ, ನೆಕ್ಸ್ಟ್ ಕೋವಿಡ್ ಮಾದರಿಯ ಯುವಿನ್ ಪೋರ್ಟಲ್. ಯಾವುದು? ಯುವಿನ್. ಸೊ ಇದು ಅಕ್ಟೋಬರ್ನಾಗ ಉದ್ಘಾಟನೆ ಮಾಡಿದ್ರೆ ಯುವಿನ್. ಇದು ಏನು ಕೆಲಸ ಅಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪೋರ್ಟಲ್ ಫಾರ್ ಮೇಂಟೈನಿಂಗ್ ಎಲೆಕ್ಟ್ರಾನಿಕ್ ರಿಜಿಸ್ಟ್ರಿ ಆಫ್ ಇಮ್ಯುನೈಸೇಷನ್ ಅಂತಂದ್ರೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್. ಅದರ ಅಡಿನಾಗ ಗರ್ಭಿಣಿಯರು ಮತ್ತು ಶಿಶುಗಳು ಜನನದಿಂದ ಅವರಿಗೆ 17 ವರ್ಷದವರೆಗೆ ಗರ್ಭಿಣಿಯರಿಗೆ ಆದಾಗ್ಲಿಂತ ಮತ್ತು ಶಿಶುಗಳೇನು ಹುಟ್ಟಿರ್ತಾರೆ, ಶಿಶುಗಳು ಹುಟ್ಟಿರೋದು 17 ಇಯರ್ಸ್ವರೆಗೆ ನೀಡಲಾದ ಎಲ್ಲ ಲಸಿಕೆಗಳ ಶಾಶ್ವತ ದಾಖಲೆಗಳು ಅಂದರೆ ಪರ್ಮನೆಂಟ್ ಎಲ್ಲ ಪ್ರೂಫ್ಗಳು ಏನೇನು ಕೊಟ್ಟಿದ್ದಾರಂತ ಎಲ್ಲ ಮೇಂಟೈನ್ ಮಾಡ್ತಾರೆ. ಯಾವುದು? ಪೋರ್ಟಲ್ ಫಾರ್ ಮೇಂಟೈನಿಂಗ್ ಎಲೆಕ್ಟ್ರಾನಿಕ್ ರಿಜಿಸ್ಟ್ರೇಷನ್ ಇಮ್ಯುನೈಸೇಷನ್. ಅದರ ಪೋರ್ಟಲ್ ಹೆಸರೇನು? ಯುವಿನ್. ಯಾವುದು? ಯುವಿನ್, ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್. ಸೊ ನೆಕ್ಸ್ಟ್ ಪಾಯಿಂಟ್ ಬರಮ್ಮಿ. ಅಸಂಘಟಿತ ಕಾರ್ಮಿಕರಿಗೆ ಒಂದೇ ಸೂರಿನಡಿ ಮಾಹಿತಿ ಒದಗಿಸುವ ಇ ಶ್ರಮ್ ಒನ್ ಸ್ಟಾಪ್ ಸೊಲ್ಯೂಷನ್. ಸೊ ಇ ಶ್ರಮ್ ಒನ್ ಸ್ಟಾಪ್ ಸೊಲ್ಯೂಷನ್ ಯಾರಿಗದ ಅಂತ ಕೇಳ್ತಾರೆ. ಫಸ್ಟ್ ಕ್ವಶನ್ ಕೇಳಿದೆ. ಇದು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಅದ. ಇದು ಯಾವಾಗ ಲಾಂಚ್ ಮಾಡಿದಾರಪ್ಪ ಅಂತಂದ್ರೆ ಇ ಶ್ರಮ್ ಪೋರ್ಟಲ್ ಅಕ್ಟೋಬರ್ 2024 ರಂದು ಲಾಂಚ್ ಮಾಡಿದ್ದಾರೆ. ಯಾರು ಲಾಂಚ್ ಮಾಡಿದ್ದಾರೆ ಅಂತಂದ್ರೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಡಿಪಾರ್ಟ್ಮೆಂಟ್. ಯಾವುದು? ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಡಿಪಾರ್ಟ್ಮೆಂಟ್ದವ್ರು ಲಾಂಚ್ ಮಾಡಿದ್ದಾರೆ. ಸೊ ಇದ್ರೊಳಗೆ ಏನು ಮಾಡ್ಬೋದು ಈ ಪೋರ್ಟಲ್ನಾಗ ಅವರು ಅಸಂಘಟಿತ ಕಾರ್ಮಿಕರು ಅಂತಂದ್ರೆ ಈ ಪೋರ್ಟಲ್ನಾಗ ರಿಜಿಸ್ಟ್ರೇಷನ್ ಮಾಡೋದ್ರಲಿಂತ ಅವರಿಗೆ ಏನೇನು ಲಾಭಗಳು ಏನೇನು ಫೆಸಿಲಿಟಿ ಸಿಗಬೇಕಲ್ಲ ನೇರವಾಗಿ ಅವ್ರಿಗೆ ತಲುಪ್ಲಿಕ್ಕೆ ಇದು ಪೋರ್ಟಲ್ ಹೆಲ್ಪ್ ಮಾಡ್ತದೆ.
ಸೊ ಈ ಶ್ರಮ್ ಒನ್ ಪೋರ್ಟಲ್ನಾಗ ಒನ್ ಸ್ಟಾಪ್ ಸೊಲ್ಯೂಷನ್ ಪೋರ್ಟಲ್ನಾಗ ಅಸಂಘಟಿತ ಅಂದ್ರೆ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ಇರ್ತಾವಲ್ಲ, ಅವರು ರಿಜಿಸ್ಟ್ರೇಷನ್ ಮಾಡಿಸೋದ್ರಲಿಂತ ಅವರಿಗೆ ಯಾವುದೇ ಅದರ್ಲಿಂತ ಏನಾದರೂ ಸ್ಕೀಮ್ ಬಿಟ್ಟಿರೋ ಅಂತಂದ್ರೆ ಡೈರೆಕ್ಟಾಗಿ ಅವ್ರಿಗೆ ಬೆನಿಫಿಟ್ ಸಿಗ್ತದೆ. ಓಕೆ, ಇಲ್ಲದ ನೋಡ್ರಿ, ಒಂದೇ ಸೂರಿನಡಿ ಸರ್ಕಾರದ ಯೋಜನೆ ಮತ್ತು ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ದೊರೆಯಲಿದೆ. ಸರ್ಕಾರದ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಯೋಜನೆಗಳ ಬಗ್ಗೆ ಫಲಾನುಭವಿಗಳು ಮಾಹಿತಿ ಪಡೆಯಲು ಇದರಿಂದ ನೆರವಾಗಲಿದೆ. ಈ ವೇದಿಕೆಯು ಸೇತುವೆಯಾಗಿ ಕಾರ್ಯನಿರ್ವಹಿಸಲಿದೆ, ಅಂದರೆ ಕನೆಕ್ಟಿಂಗ್. ಸೊ ನಮ್ಮ ಕರ್ನಾಟಕ ರತ್ನ ಯಾವಾಗ ಕರ್ನಾಟಕ ರತ್ನ ಓಕೆ, ಸೊ ಕರ್ನಾಟಕ ರತ್ನ ಪ್ರಶಸ್ತಿ ಕರ್ನಾಟಕದವ್ರು ಯಾವಾಗ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರು? 1992ನಾಗ ಫಸ್ಟ್ ಟೈಮ್ ತೊಗೊಂಡವ್ರು ಕುವೆಂಪು ಮತ್ತು ರಾಜ್ಕುಮಾರ್. ಸೊ ರೀಸೆಂಟಾಗಿ 22 ಯಾರಿಗೆ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಪುನೀತ್ ರಾಜ್ಕುಮಾರ್. ಸೊ ಆಲ್ಮೋಸ್ಟ್ 30 ವರ್ಷ ಆದ ಬಳಿಕ ರಾಜ್ಕುಮಾರ್ ಅವ್ರ ಮಗ ಪುನೀತ್ ರಾಜ್ಕುಮಾರ್ ತೊಗೊಂಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಯಾವುದು? ಕೆ-ಶೋರ್ ಯೋಜನೆ. ಯಾವುದು? ಕೆ-ಶೋರ್ ಯೋಜನೆ. ಕೆ-ಶೋರ್ ಕರ್ನಾಟಕ ಸ್ಟ್ರೆಂಥನಿಂಗ್ ಕೋಸ್ಟಲ್ ರೆಸಿಲಿಯನ್ಸ್ ಆ್ಯಂಡ್ ಎಕಾನಮಿ. ಏನು? ಕರ್ನಾಟಕ ಶೋರ್ ಮೀನ್ಸ್ ಸ್ಟ್ರೆಂಥನಿಂಗ್ ಕೋಸ್ಟಲ್ ರೆಸಿಲಿಯನ್ಸ್ ಆ್ಯಂಡ್ ಎಕಾನಮಿ. ಸೊ ಇದು ಯಾರು ವಿತ್ ದ ಹೆಲ್ಪ್ ಆಫ್ ಹೂಮ್ ಅಂತಂದರೆ ವಿಶ್ವ ಬ್ಯಾಂಕ್ನ ನೆರವಿನಿಂದ. ಸೊ ಇದ್ರ ಯೋಜನೆದು ಏನು ನಮಗೆ ಇಂಪಾರ್ಟೆನ್ಸ್ ಅಂತಂದರೆ, ಸೊ ಕರಾವಳಿಯ ಪುನರ್ಸ್ಥಾಪನೆ, ಜೀವ ವೈವಿಧ್ಯ ಸಂರಕ್ಷಣೆ, ತೀರದ ಸ್ಥಿರೀಕರಣ, ಪ್ಲಾಸ್ಟಿಕ್ ಮುಕ್ತಾಜ್ಯ ಮರುಬಳಕೆ, ಸಾಗರ ಪರಿಸರ ಪ್ರವಾಸೋದ್ಯಮ ಮತ್ತು ಸಾಮರ್ಥ್ಯ ನಿರ್ಮಾಣ. ಓಕೆ, ನೆಕ್ಸ್ಟ್ ಪರಿಸರದ ಮೇಲೆ ಸದ್ದಿಲ್ಲದೆ ದಾಳಿ ಮಾಡುತ್ತಿರುವ ಪ್ಲಾಸ್ಟಿಕ್ ಎಂಬ ಮಹಾಮಾರಿ ಅನುಕೂಲಕ್ಕೆ ಅಪಾಯ ಒಡ್ಡುತ್ತಿದೆ. ಈ ಕಾರಣದಿಂದ ಪ್ಲಾಸ್ಟಿಕ್ ಬಳಕೆಗೆ ನಿಯಂತ್ರಣ ಹೇರುವ ಜೊತೆಗೆ ಸಮುದ್ರ ಸೇರಿದಂತೆ ತಡೆಯುವ ನಿಟ್ಟಿನಲ್ಲಿ, ಅಂದರೆ ಏನು ಪ್ಲಾಸ್ಟಿಕ್ ಎಲ್ಲ ನಾವು ವೇಸ್ಟ್ ಜನ್ರೇಟ್ ಮಾಡಿರ್ತೇವಲ್ಲ, ಸೊ ಅದು ಸಮುದ್ರಕ್ಕೆ ಹೋಲಾರ್ದಂಗೆ ಅದಕ್ಕೆ ನಾವು ತಡೆದೇ ಈ ಯೋಜನೆ ಮೇನ್ ಆಗಿ. ಸೊ ಈ ನಿಟ್ಟಿನಲ್ಲಿ ವಿಶ್ವ ಬ್ಯಾಂಕ್ ಸಹಕಾರದೊಂದಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಯಾವುದು? ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೆ-ಶೋರ್ ವಿನೂತನ ಯೋಜನೆಯನ್ನು ಆರಂಭಿಸಿದ್ದು, ಇದಕ್ಕೆ ಕರಾವಳಿ ಕರ್ನಾಟಕವನ್ನು ಕೂಡ ಆಯ್ಕೆ ಮಾಡಿದ್ದಾರೆ. ಸೊ ಕರಾವಳಿ ಕರ್ನಾಟಕದ ನಿಮಗೆ ಗೊತ್ತು ಯಾವ್ಯಾವ್ದು ನಂಬಲ್ಲಿ? ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಸೊ ಈ 3 ಜಿಲ್ಲೆಗಳನ್ನು ಆಯ್ಕೆ ಮಾಡಿದ್ದಾರೆ. ಸೊ DPR ಕೂಡ ರೆಡಿ ಮಾಡಿದ್ದಾರೆ. ಅಂದರೆ DPR ಅಂತಂದ್ರೆ ಡಿಟೇಲ್ ಪ್ರೋಗ್ರಾಮ್ ರಿಮೋಟ್ ಏನೋ ಅದ, ನೆನಪಿಲ್ಲ ನನಗೂ. ಸೊ DPR ರೆಡಿ ಮಾಡಿದ್ದಾರೆ. DPR ಅಂದರೆ ಏನಿಲ್ಲ, ಡಿಟೇಲ್ ರಿಪೋರ್ಟ್ ಇರ್ತದೆ. ಅಂತಂದರೆ ಹೆಂಗೆ ವರ್ಕ್ ಮಾಡಬೇಕು ಎಲ್ಲ ಡಿಟೇಲ್ ರಿಪೋರ್ಟ್ ಇರ್ತದೆ ಅದರೊಳಗೆ. ಸೊ ಇದು 840 ಕೋಟಿದು. ಸೊ ಇದಕ್ಕೆ ಯಾರ್ಯಾರು ಹೆಲ್ಪ್ ಮಾಡ್ಲತ್ತಾರಪ್ಪ ಅಂತಂದ್ರೆ ಅರಣ್ಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ಮೀನುಗಾರಿಕೆ ಇಲಾಖೆಗಳನ್ನು ಕೂಡ ಅದರೊಳಗೆ ಇನ್ಕ್ಲೂಡ್ ಮಾಡಿದ್ದಾರೆ. ಏನಿಲ್ಲ, ಮೇನ್ ಏನು ಪ್ಲಾಸ್ಟಿಕ್ ಮಾಲಿನ್ಯ ನಿಯಂತ್ರಿಸುವ ಯೋಜನೆನೇ ಮೇನ್. ಏನು ಪ್ಲಾಸ್ಟಿಕ್ ನಾವು ಸಮುದ್ರ ಒಳಗೆ ಹೋಲಾರ್ದಂಗೆ ನೋಡ್ಕೋಬೇಕು. ಸೊ ಇವೆಲ್ಲ ವಿವಿಧ ಇಲಾಖೆಗಳು ಇವೆ: ಅರಣ್ಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ, ನಗರಾಭಿವೃದ್ಧಿ, ಮೀನುಗಾರಿಕೆ ಇಲಾಖೆ ಮತ್ತು ಯೋಜನೆಯ ನಿಗಾ ಸಮಿತಿ. ಇದು ಯೋಜನೆ ನಿಗಾ ಸಮಿತಿ. ಇವೆಲ್ಲ ಯಾವ ಯೋಜನೆಗಳ ಮೇಲೆ ಅಧಿಕಾರಿಗಳ ನಿಗಾ ವಹಿಸಲು ಇದು ಯೋಜನಾ ನಿಗಾ ಸಮಿತಿ. ನಿಗಾ ಸಮಿತಿ ಅಂದರೆ ಮಾನಿಟರಿಂಗ್. ನೆಕ್ಸ್ಟ್ ಈ ಯೋಜನೆ ಎಷ್ಟು ಟೈಮ್ ತನಕ ಇರ್ತದಪ್ಪ ಅಂತಂದ್ರೆ 5 years ತನಕ ಅದು ಇರ್ತದೆ. ಸೊ ಕೇಂದ್ರದಿಂದ ಏನು ಮಾಡ್ಯಾರ, ರಾಜ್ಯದಿಂದ ಕೇಂದ್ರಕ್ಕೆ DPR ಕೂಡ ಸಲ್ಲಿಕೆ ಆಗಿದೆ. ನಮ್ಮಲ್ಲಿ ಕರ್ನಾಟಕದ ಕರಾವಳಿ ಉದ್ದ ಎಷ್ಟದ? 320 ಕಿಲೋಮೀಟರ್. ಸೊ ಉತ್ತರ ಕನ್ನಡದಾಗ 160 ಕಿಲೋಮೀಟರ್ ಉದ್ದದ, ಉಡುಪಿನಾಗ 98 ಮತ್ತು ದಕ್ಷಿಣ ಕನ್ನಡದಾಗ 62 ಕಿಲೋಮೀಟರ್ ಕರಾವಳಿ. ನೆಕ್ಸ್ಟ್ ಬರೀ ಸೈಕ್ಲೋನ್ ದಾನಾ ಇನ್ ಬೇ ಆಫ್ ಬೆಂಗಾಲ್. ಏನು ಸೈಕ್ಲೋನ್ ದಾನಾ? ಸೊ ಇದು ಬಂಗಾಳ ಕೊಲ್ಲಿಯಲ್ಲಿ ಅಪ್ಪಳಿಸಿದೆ. ಸೊ ಇದು ಗಂಟೆಗೆ 110 ರಿಂದ 120 ಕಿಲೋಮೀಟರ್ನಾಗ ಯಾವುದು ಕೋಸ್ಟಿಗೆ
ಬಂದು ಅಪ್ಪಳಿಸ್ತಪ್ಪ ಅಂತಂದರೆ ಒಡಿಸ್ಸಾ. ಸೊ ಹೀಗಾಗಿ ಯಾವ್ಯಾವ ಕೋಸ್ಟ್ ಎಫೆಕ್ಟ್ ಆಗಿದ್ದೇವೆ ಅಂತಂದರೆ ಒಡಿಸ್ಸಾ, ವೆಸ್ಟ್ ಬೆಂಗಾಲ್ ಮತ್ತು ಆಂಧ್ರ ಪ್ರದೇಶ್ ಇವೆಲ್ಲ ಕಡೆ ಒಡಿಸ್ಸಾ ಕರಾವಳಿ ಮೇನ್ ಅಪ್ಪಳಿಸಿದೆ. ಸೊ ಇವೆಲ್ಲನೂ ಕೂಡ ಒಂದಿಷ್ಟು ಹೈ ಅಲರ್ಟ್ ಘೋಷಿಸಲಾಗಿತ್ತು. ಈ ಚಂಡಮಾರುತವು ಬಾಂಗ್ಲಾದೇಶದ ಕೆಲವು ಪ್ರಾಂತ್ಯಕ್ಕೂ ಅಪ್ಪಳಿಸಿದೆ. ಮೇನಾಗಿ ನೆನಪಿಟ್ಬೇಕಾಗಿದ್ದು ಒಡಿಶಾ ಕರಾವಳಿಗೆ ಮತ್ತು ಬಾಂಗ್ಲಾದೇಶ ಕರಾವಳಿಗೆ ಅಪ್ಪಳಿಸಿದೆ. ಎಲ್ಲಿ ಫಾರ್ಮ್ ಆಗಿತ್ತು? ಬೇ ಆಫ್ ಬೆಂಗಾಲಲ್ಲಿ. ಯಾವ ಸೈಕ್ಲೋನ? ದಾನಾ ಸೈಕ್ಲೋನ್. ದನ ಅಂತ ಹೆಸರು ಯಾರು ಇಟ್ಟಾರ ಅಂತಂದ್ರೆ ದನ ಅಂತ ಹೆಸರಿಟ್ಟವರು ಕತಾರ್ ದೇಶ. ಯಾವುದು? ಕತಾರ್ ದೇಶ. ಸೊ 2024 ಯಾವ್ಯಾವ ಸೈಕ್ಲಾನ್ಸ್ ಬಂದಿವೆ ಅವೆಲ್ಲ ನೋಡೋಣ. ಒಂದು ರೆಮಾಲ್ ಸೈಕ್ಲಾನ್. ರೆಮಾಲ್ ಸೈಕ್ಲಾನ್ ಎಲ್ಲಿ ಬಂದಿತ್ತು? ಇದನ್ನು ಬೇ ಆಫ್ ಬೆಂಗಾಲ್ನಾಗೆ ಬಂದಿತ್ತು. ಇದಕ್ಕೆ ಯಾವ ಕೋಸ್ಟಿಗೆ ಹೆಸರು ಯಾರು ನೀಡಿದ್ರಪ್ಪ ಅಂತಂದರೆ ಒಮಾನ್ದವ್ರು. ನೆಕ್ಸ್ಟ್ ಅಸ್ನಾ. ರೆಮಾಲಲ್ಲಿ ಬೇ ಆಫ್ ಬೆಂಗಾಲ್, ಹೆಸರಿಟ್ಟವ್ರು ಒಮಾನ್. ಸೊ ಅಸ್ನಾ ಬಂದು ಇದು ಅರಬ್ಬಿ ಸಮುದ್ರದಾಗ ಫಾರ್ಮ್ ಆಗಿತ್ತು. ಗುಜರಾತ್, ರಾಜಸ್ಥಾನಿಗೆ ಪರಿಣಾಮ ಬೀರಿತ್ತು. ಇದು ಹೆಸರಿಟ್ಟವ್ರು ಪಾಕಿಸ್ತಾನ್. ಯಾವುದು? ಅಸ್ನಾ. ಯಾವುದು? ಪಾಕಿಸ್ತಾನ್. ಸೊ ಹಾಗೆ ಈಗೀಗೆ ಒಂದು ಬಂದದ್ದು ಫಿನ್ಹಾಲ್ ಅಂತ. ಫಿನಾಲ್ ಯಾವ್ದು ಕಂಟ್ರಿ ಹೆಸರಿಟ್ಟಿದೆ ಅಂತಂದ್ರೆ ಸೌದಿ ಅರೇಬಿಯಾ. ಇದು ಎಲ್ಲಿ ಬಂದಿದೆ ಅಂತಂದರೆ ಬೇ ಆಫ್ ಬೆಂಗಾಲ್ನಾಗೆ ಬಂದದ್ದು. ಸ್ಪೆಷಲಿ ತಮಿಳ್ನಾಡು ಕೋಸ್ಟಿಗೆ ಹಿಟ್ಟಾಗಿದೆ. ನೆಕ್ಸ್ಟ್ ನಾವು ಸೈಕ್ಲಾನಿಗೆ ಡಿಫ್ರೆಂಟ್ ಟೈಪ್ ಹೆಸರಲ್ಲಿ ಕರೀತಾರೆ. ಟೈಫೂನ್ ಅಂತ ಯಾರು ಕರೀತಾರಪ್ಪ ಅಂತಂದ್ರೆ ಚೈನಾ ಮತ್ತು ಪೆಸಿಫಿಕ್ ಸಾಗರದಾಗಿರೋರು, ಸ್ಪೆಷಲಿ ಜಪಾನ್. ಟೊರ್ನೆಡೋ ಅಂತ ಯಾರು ಕರೀತಾರಪ್ಪ ಅಂತಂದ್ರೆ ವೆಸ್ಟ್ ಆಫ್ರಿಕಾ ಮತ್ತು ಸೌತ್ ಅಮೇರಿಕಾದ ಗಿನಿ ಪ್ರದೇಶದ ಭೂಪ್ರದೇಶ. ಹರಿಕೇನ್ ಅಂತ ಯಾರು ಕರೀತಾರಪ್ಪ ಅಂತಂದ್ರೆ ಕೆರಿಬಿಯನ್ ಓಷಿಯನ್ನಾಗ ಫಾರ್ಮ್ ಆಗ್ತವೆ ಅವು, ಮತ್ತು ಅಟ್ಲಾಂಟಿಕ್ ಸಾಗರದಾಗ ಫಾರ್ಮ್ ಆಗಿರೋದು, ಮತ್ತು ವೆಸ್ಟ್ ಇಂಡೀಸ್ ದ್ವೀಪಗಳು ಮತ್ತು USA ಹರಿಕೇನ್ ಅಂತ ಕರೀತಾರೆ. ವಿಲಿ ಆಸ್ಟ್ರೇಲಿಯಾ ಸೈಕ್ಲಾನ್ ಇಂಡಿಯನ್ ಓಷನ್ನಾಗ ಫಾರ್ಮ್ ಆಗಿರೋದು 13 ದೇಶಕ್ಕೆ ಸೈಕ್ಲಾನ್ ಅಂತ ಕರಿತೇವೆ ನಾವು. ಇವು ನೆನ್ಪಿಡ್ಬೇಕು, ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಹಿಮಾಲಯದಲ್ಲಿ ಪತ್ತೆಯಾದ ಅಪರೂಪದ ಹಾವಿಗೆ ನಟ ಲಿಯೋನಾರ್ಡೋ ಡಿ ಕ್ಯಾಪ್ರಿಯೋ ಹೆಸರು ಅಂತಂದರೆ ಏನು? ನಂಬಲ್ಲಿ ಪಶ್ಚಿಮ ಹಿಮಾಲಯ ಎಲ್ಲಿ ಕಂಡು ಬಂದಂತ ಕೇಳ್ತಾರೆ. ವೆಸ್ಟರ್ನ್ ಹಿಮಾಲಯ. ವಿಜ್ಞಾನಿಗಳು ಇತ್ತೀಚೆಗೆ ವೆಸ್ಟರ್ನ್ ಹಿಮಾಲಯದಲ್ಲಿ ಹೊಸ ಜಾತಿಯ ಹಾವನ್ನು ಪತ್ತೆ ಹಚ್ಚಿದ್ದಾರೆ. ಈ ಹಾವಿಗೆ ನೆಚ್ಚಿನ ನಟ ಮತ್ತು ಪರಿಸರ ಕಾರ್ಯಕರ್ತ ಲಿಯೋನಾರ್ಡೋ ಡಿಕಾಪ್ರಿಯೋ ಅವರ ಹೆಸರನ್ನು ಗೌರವಿಸಲು ಆಂಗ್ಯುಲಸ್ ಡಿಕಾಪ್ರಿಯೋ ಅಂತ ಹೆಸರಿಟ್ಟಿದ್ದಾರೆ. ಇದರ ಹೆಸರು ಏನು ಇಟ್ಟಿದ್ದಾರಪ್ಪ ಅಂತಂದ್ರೆ ಹಾವಿಂದು ಅಂಗಿಕುಲಸ್. ಯಾವುದು? ಅಂಗಿಕುಲಸ್ ಡಿಕಾರ್ಪಿಯೋ. ಇದು ಎಲ್ಲಿ ಕಂಡು ಬಂದಪ್ಪ ಅಂತಂದ್ರೆ ವೆಸ್ಟರ್ನ್ ಹಿಮಾಲಯ. ಇಷ್ಟೇ ನೆನಪಿಡಬೇಕಾಗಿದ್ದು. ಒಂದು ಹಾವಿನ ಜಾತಿ ಅದ, ಇದಕ್ಕೆ ಕೇಳ್ತಾರೆ ಏನಂತಂದ್ರೆ ಆಂಗ್ಯುಕ್ಯುಲಸ್ ಡಿಕಾರ್ಪಿಯೋ ಯಾವುದು ಹಾವಿಗೆ ರಿಲೇಟೆಡ್ ಅದ, ಚೇಳು ರಿಲೇಟೆಡ್ ಅದ, ಏನರ ಕೇಳ್ತಾರೆ. ಇದು ಯಾವುದು? ಹಾವು ರಿಲೇಟೆಡ್. ಓಕೆ. ಸೊ ಇದು ಎಲ್ಲಿ ಸಿಕ್ಕಿದೆ ಅಂತಂದರೆ ವೆಸ್ಟರ್ನ್ ಹಿಮಾಲಯನಾಗ ಸಿಕ್ಕಿದೆ. ಆಂಗ್ಯುಕ್ಯುಲಸ್ ಅಂದ್ರೇನು? ಸಣ್ಣ ಹಾವು, ಲ್ಯಾಟಿನ್. ನೆಕ್ಸ್ಟ್ ತೇಜಸ್ವಿ ಸೂರ್ಯ ಫಿನಿಷಸ್ ಐರನ್ ಮ್ಯಾನ್ ಅಂತಂದರೆ ಈಗ ನೋಡ್ರಿ, ಇದು ಗೋವಾನಾಗ ಜರುಗ್ತದೆ ಯಾವಾಗಲೂ. ಜನ್ರಲಿ ವರ್ಲ್ಡ್ ವೈಡ್ನಾಗೂ ಬೇರೆ ಕಡೆ ನಡೆಸ್ತಾರೆ, ಬಟ್ ನಮ್ಮಲ್ಲಿ ಇಂಡಿಯಾದಾಗ ಗೋವಾನಾಗ ಅಷ್ಟೇ ಆಗ್ತದೆ. ಗೋವಾನಾಗ ಏನಾಗ್ತದಪ್ಪ ಅಂತಂದ್ರೆ ಇದು ನಡೀತದೆ. ಸೊ ಇದು ಐರನ್ ಮ್ಯಾನ್ ಅಂತಂದ್ರೆ ಏನು ಗೊತ್ತು? ಟ್ರಯತ್ಲಾನ್. ಇದು ಯಾವುದು? ಟ್ರಯತ್ಲಾನ್. ಯಾವುದು ಕಂಪ್ನಿ ನಡೆಸ್ತದೆ ನೆನಪಿಡ್ಬೇಕು ನಿಮಗೆ? ವಿಶ್ವ ಟ್ರಯತ್ಲಾನ್ ಕಾರ್ಪೊರೇಷನ್. ಸೊ ಫಸ್ಟಿಂದ ಹೇಳ್ತೀನಿ ನೋಡ್ರಿ. ಫಸ್ಟ್ ಏನೇನು ನೆನಪಿರ್ಬೇಕು ಇದ್ರೊಳಗೆ ಅಂತಂದ್ರೆ ತೇಜಸ್ವಿ ಸೂರ್ಯ ಫಿನಿಷಸ್ ಐರನ್ ಮ್ಯಾನ್ 70.3 ಗೋವಾ. ಸೊ ಇದು ನಡೆಸೋರು ಯಾರು ಅಂತಂದ್ರೆ ವಿಶ್ವ ಟ್ರಯತ್ಲಾನ್ ಕಾರ್ಪೊರೇಷನ್ ಅಂತ ನಡೆಸ್ತಾರೆ. ಸೊ ಇವ್ರು ಏನು ಮಾಡ್ತಾರೆ? ಟ್ರಯತ್ಲಾನ್ ಸೀರೀಸ್ ನಡೆಸ್ತಾರೆ. ಟ್ರಯತ್ಲಾನ್. ಸೊ ನಿಮಗೆ ಟ್ರಯತ್ಲಾನ್ ಅಂದ್ರೆ ಏನು ಗೊತ್ತಿರಬೇಕು. ಸೊ ಟ್ರಯತ್ಲಾನ್ ಅಂತಂದ್ರೆ ವಾಕಿಂಗ್, ಸ್ವಿಮ್ಮಿಂಗ್ ಮತ್ತು ಸೈಕ್ಲಿಂಗ್ ಇವು ಮೂರು ಈ ಸ್ಪರ್ಧೆನಾಗ ಇರ್ತದೆ. ಸೊ 70.3 ಅಂತಂದ್ರೆ ಏನು ಅಂತಂದ್ರೆ 70.3 ಮೈಲ್ಸ್. ಇದು
ಸೊ 70.3 ಮೈಲ್ಸ್ನಾಗ ಏನಿರ್ತಪ್ಪ ಅಂತಂದ್ರೆ ಒಂದಿಷ್ಟು ಮೈಲ್ಸ್ ವಾಕಿಂಗ್ ಇರ್ತದೆ, ಒಂದಿಷ್ಟು ಮೈಲ್ಸ್ ಸ್ವಿಮ್ಮಿಂಗ್ ಇರ್ತದೆ, ಒಂದಿಷ್ಟು ಮೈಲ್ಸ್ ಸೈಕ್ಲಿಂಗ್ ಇರ್ತದೆ. ಸೊ ಈ ವಿಭಾಗದಾಗ ನಮ್ಮ ಇಂಡಿಯಾದಾಗ ನಡೆಸಿರೋದು, ಗೋವಾನಾಗ ನಡೆಸಿರೋದು ತೇಜಸ್ವಿ ಸೂರ್ಯ ಗೆದ್ದಾನ. ಸೊ ಆ ಗೆದ್ದಿರೋರಿಗೆ ಏನು ಕರೀತಾರೆ ಅಂತಂದ್ರೆ ಐರನ್ ಮ್ಯಾನ್. ಓಕೆ, ಇಷ್ಟೇ. ಸೊ ಹಾಗೆ ಮತ್ತು ಇದರೊಳಗೆ ಇನ್ನೊಬ್ಬ ಬೆಂಗಳೂರಿನ ದಂತವೈದ್ಯ ಫ್ಲೆಮಿಂಗಸ್ ಲಜಾರಸ್, ಯಾವುದು ಜಾಗತಿಕ ಐರನ್ ಮ್ಯಾನ್ ವಿಜೇತ. ಗ್ಲೋಬಲ್ ಐರನ್ ಮ್ಯಾನ್ ಯಾರು ಗೆದ್ದಿದ್ದಾರೆ ಅಂತಂದ್ರೆ ಫ್ಲೆಮಿಂಗ್ಸನ್ ಲೆಜಾರಸ್ ಅನ್ನೋರು. ಸೊ ಇವ್ರು ನೋಡ್ರಿ 140.6 ಹಾಗೂ 70.3 ಎರಡೂ ಸ್ಪರ್ಧೆಗಳಲ್ಲಿ ಗೆದ್ದಿದ್ದಾರಂತ ಹೇಳ್ಯಾರ. ಸೊ ಇಲ್ಲಿದೆ ನೋಡಿರಿ 70.3 ತೇಜಸ್ವಿ ಸೂರ್ಯ ಗೆದ್ದಿರೋದು. ನೋಡಿರಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, 140.6 ಅಂದರೆ ಇದ್ರ ಹಾಫ್ ಇದ್ದಿದ್ದು ಇದು ಅಂತ ಕನ್ಸಿಡರ್ ಮಾಡ್ಬೋದು ನೀವು. ಸೊ ಇದ್ರದಾಗ ನೋಡಿರಿ 3.8 ಕಿಲೋಮೀಟರ್ಸ್ ಈಜು, 180 ಕಿಲೋಮೀಟರ್ ಸೈಕ್ಲಿಂಗ್, 42 ಕಿಲೋಮೀಟರ್ಸ್ ಓಟ. ಸೊ ಅದು ಮೈಲ್ಸ್ದಾಗ ಕನ್ವರ್ಟ್ ಮಾಡಿರಿ, ಇದು ಟೋಟಲ್ ಮೈಲ್ಸ್ನಾಗ ಬರ್ತದೆ. ಓಕೆ, ನೆಕ್ಸ್ಟ್ ಇದು ಭಾರತದ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ ಚಂದ್ ಅವ್ರದ್ದು ಬರ್ತ್ಡೇ ಯಾವಾಗದ? ಆಗಸ್ಟ್ 29. ಅದಕ್ಕೆ ಏನಂತಾರೆ ಸ್ಪೋರ್ಟ್ಸ್ ಡೇ, ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತ ನಾವು ಆಚರಣೆ ಮಾಡ್ತೀವಿ. ಸೊ ಇನ್ನೊಂದು ನೆನ್ಪಿಟ್ಕೋರಿ, ಕರ್ನಾಟಕ ಬರ್ಡ್ ಫೆಸ್ಟಿವಲ್ ಯಾವುದು? 10ನೇ ಆವೃತ್ತಿಯ ಕರ್ನಾಟಕ ಬರ್ಡ್ ಫೆಸ್ಟಿವಲ್, ಕರ್ನಾಟಕ ಹಕ್ಕಿ ಹಬ್ಬ ಎಲ್ಲಿ ನಡೆದಿತ್ತಪ್ಪ ಅಂತಂದರೆ ಇದು ಬಾಗಲಕೋಟೆ ಜಿಲ್ಲೆಯ ಆಲ್ಮಟ್ಟಿಯ ಬ್ಯಾಕ್ ವಾಟರ್ನಾಗ, ಆಲ್ಮಟ್ಟಿಯ ಹಿನ್ನೀರಿನಲ್ಲಿ ಇದು ನಡೆದಿರುತ್ತೆ. ಇದು ಆಯೋಜಿಸಿದವ್ರು ಯಾರು ಅಂತಂದ್ರೆ ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ, ಕರ್ನಾಟಕ ಸ್ಟೇಟ್ ಟೂರಿಸಂ ಡಿಪಾರ್ಟ್ಮೆಂಟ್ ಕಮಿಟಿ ಹಾಗೂ ವಿವಿಧ ಸಂಸ್ಥೆಗಳ ಸಹಯೋಗದೊಂದಿಗೆ ಇದನ್ನು ಆಯೋಜಿಸಿದರು. ಸೊ ಇದರ ಲಾಂಛನವಾಗಿ ಯಾವ್ದು ಮಾಡಿರಪ್ಪ ಅಂತಂದ್ರೆ 2024 10ರ ಆವೃತ್ತಿಯ ಪಕ್ಷಿ ಅಭಿವೃದ್ಧಿ ಇದಕ್ಕಪ್ಪ ಅಂತಂದರೆ ಯಾವುದು ಅಂತಂದ್ರೆ ಗ್ರೇಟರ್ ಫ್ಲೆಮಿಂಗೋ, ಯಾವುದು ಗ್ರೇಟರ್ ಫ್ಲೆಮಿಂಗೋವನ್ನು ಲಾಂಛನವಾಗಿ ಆಯ್ಕೆ ಮಾಡಿದ್ದಾರೆ. ಸೊ ಇವತ್ತಿಗೆ ಇಷ್ಟು ಸಾಕು, ಮತ್ತು ಮುಂದಿರೋದು ಆಮೇಲೆ ನೋಡೋಣ. ಓಕೆ, ಥ್ಯಾಂಕ್ ಯು.